ಪ್ರಯೋಜನಕರವಾಗಿದೆ. ಹಲ್ಲೆಲೂಯಾ. ಇವತ್ತು ನಾವು ಹೋದ ವಾರ ಬೈಬಲ್ ಸ್ಟಡಿಯಲ್ಲಿ ಎಸ್ತೇರ್ ಗ್ರಂಥ 10 ಅಧ್ಯಾಯಗಳನ್ನು ಕುರಿತು ನಾವು ಅಧ್ಯಾಯ ಮಾಡಿದ್ರಿ, ಬೈಬಲ್ ಸ್ಟಡಿಯನ್ನ ಮಾಡಿದ್ರಿ. ಇವತ್ತು ನಾವು ದೇವರ ವಾಕ್ಯನ ಈ ಬೈಬಲ್ ಅಲ್ಲಿ ಏನೇನು ಹೋಲಿಸಿದ್ದಾರೆ, ವಾಕ್ಯ ನಿನ್ನ ಜೀವನದಲ್ಲಿ ಏನೇನಾಗಿದೆ ಅದೆಲ್ಲ ನಿನಗಿದ್ರೆ ನಿನ್ನ ಜೀವನ ಹೇಗಿರ್ತದೆ ಸಮೃದ್ಧಿ. ಇವತ್ತು ನಾವು ವಾಕ್ಯಗಳ ಮೇಲೆ ಆಧಾರ ಮಾಡ್ಕೊಂಡು ನೋಡೋಣ. ವಾಕ್ಯ ಆಧಾರದಿಂದ, ಬೈಬಲ್ ಆಧಾರದಿಂದ ನಾವು ನೋಡೋಣ. ಮೊದಲನೇದಾಗಿ ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ವಾಕ್ಯ ನಮ್ಮ ಹೊಟ್ಟೆ ತುಂಬೋ ರೊಟ್ಟಿಯಾಗಿದೆ. ದೇವರ ವಾಕ್ಯ ಬೆಳಕಾಗಿದೆ. ದೇವರ ವಾಕ್ಯ ದೀಪ ಆಗಿದೆ. ದೇವರ ವಾಕ್ಯ ಕನ್ನಡಿ, ಗ್ಲಾಸ್, ಮಿರರ್, ನಮ್ಮ ಮುಖವನ್ನು ನೋಡ್ಕೊಂತಿರಲ್ಲ ಕನ್ನಡಿ ಆಗಿದೆ. ದೇವರ ವಾಕ್ಯ ಕತ್ತಿಯಾಗಿದೆ. ಕತ್ತಿ ಅಂದ್ರೆ ಕಟ್ ಮಾಡೋದು, ಸೀಳಿ ಬಿಸಾಕುವಂತ ಕತ್ತಿ ಆಗಿದೆ. ನೆಕ್ಸ್ಟ್ ದೇವರ ವಾಕ್ಯ ಜೇನು ತುಪ್ಪ ಆಗಿದೆ. ದೇವರ ವಾಕ್ಯ ಜೀವವಾಗಿದೆ. ದೇವರ ವಾಕ್ಯ ಆತ್ಮವಾಗಿದೆ. ದೇವರ ವಾಕ್ಯ ನೆಕ್ಸ್ಟ್ ಪ್ರೈಸ್ ದ ಲಾರ್ಡ್ ಯೇಸು ಕ್ರಿಸ್ತನಿಗೆ ಸಮಾನವಾಗಿದೆ. ದೇವರ ವಾಕ್ಯ ಬೆಳ್ಳಿ ಬಂಗಾರಗಳಿಗೆ ಹೋಲಿಸ್ತೈತೆ. ದೇವರ ವಾಕ್ಯ ಅದು 1 2 ಅಲ್ಲ, ರಾಶಿ ರಾಶಿ ಬೆಳ್ಳಿ ಬಂಗಾರಗಳಿಗೆ ಸಮಾನವಾಗಿದೆ. ನೆಕ್ಸ್ಟ್ ದೇವರ ವಾಕ್ಯ ನೀರಿಗೆ ಸಹ ಹೋಲಿಸ್ತೈತೆ ಬೈಬಲ್. ನೆಕ್ಸ್ಟ್ ದೇವರ ವಾಕ್ಯ ಸಹನ ವಾಕ್ಯಕ್ಕೆ, ಸಹನೆಗೆ ಹೋಲಿಸ್ತೈತೆ. ಇದನ್ನೆಲ್ಲ ನಾವು ವಾಕ್ಯದ ಮೂಲಕ ನೋಡೋಣ. ಬೈಬಲ್ ಸ್ಟಡಿಗೆ ಪೆನ್ನು ಬುಕ್ ಇರಬೇಕು, ಪ್ರತಿಯೊಬ್ಬರು ಬರ್ಕೊಬೇಕು. ಯಾರ್ಯಾರಿಗೆ ಓದೋಕೆ ಬರೋ ಕಂಪ್ಲೀಟ್ಲಿ ನಾವು ಇವತ್ತು ವಾಕ್ಯ ಅಂದ್ರೆ ಏನು, ಬೈಬಲ್ ಏನು ಹೇಳ್ತದೆ ಅದನ್ನ ನಾವು ಒಂದೊಂದಾಗಿ ನೋಡೋಣ. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ವಾಕ್ಯವನ್ನು ಓದೋಣ. ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 12ನೇ ವಚನ. ಇಬ್ರು ಚಾಪ್ಟರ್ 4:12. ಬೈಬಲ್ ಎತ್ಕೊಂಡೋಗಿ ಎಲ್ಲ ಈ ದಿನದಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಬೈಬಲ್ ಎಲ್ಲ ಐತೆ. ಆಮೇನ್. ನನ್ನ ಹತ್ರ ಒಂದು ಬೈಬಲ್ ಐತೆ, ಇಷ್ಟೇ ಇರೋದು ಬೈಬಲ್. ಪ್ಯಾಕೆಟ್ ಬೈಬಲ್ ಐತೆ, ಮೀಡಿಯಂ ಬೈಬಲ್ ಐತೆ, ದೊಡ್ಡ ಬೈಬಲ್ ಐತೆ, ಇಷ್ಟದಪ್ಪ ಬೈಬಲ್ ಐತೆ, ಇಷ್ಟದಪ್ಪ ಬೈಬಲ್ ಐತೆ. ಪ್ಯಾಕೆಟಲ್ಲಿ ಇಟ್ಕೊಳ್ಳಿ, ಇಲ್ಲ ನಾವು ಕುತ್ಕೊಂಡು ಓದ್ಕೊಳ್ಳಿ. ಬೈಬಲ್ ನಿನ್ನನ್ನ ಫಲಪಡಿಸ್ತೈತೆ, ಧೈರ್ಯಗೊಳಿಸ್ತೈತೆ, ಬೇಸರ ತೆಗಿತೈತೆ, ಕೋಪ ತೆಗಿತೈತೆ, ಕಳವಳ ತೆಗಿತೈತೆ, ಚಿಂತೆಯನ್ನ ಹೋಗಿಸ್ತೈತೆ, ಧೈರ್ಯವನ್ನ, ನಿರೀಕ್ಷೆಯನ್ನ, ನಂಬಿಕೆಯನ್ನ ಹುಟ್ಟಿಸ್ತೈತೆ. ಯಾವ ಊರ್ಗನ ಹೋಗಿ ಬೈಬಲ್ ಎತ್ಕೊಂಡು ಹೋಗಿ, ಎಲ್ಲನ ಸ್ಟೂರ್ ಎಲ್ಲ ಒಂದು ಜರ್ನಿ ಹೋಗ್ತಾ ಇದ್ರೆ, ಒಂದು ಸ್ಥಳಕ್ಕೆ ಮದುವೆಗೆ ಬೈಬಲ್ ಎತ್ಕೊಂಡು ಹೋಗು. ನಾನು ಎಲ್ಲೋದ್ರು ಎಲ್ಲನ ಮನಕಾಲ ಹಾಕಿ ಎದ್ದು ನನ್ನ ದೇವ್ರು ಯಾವಾಗ ಎಬ್ಬಿಸ್ತಾನೋ, ಯಾರೇ ಮಲಗಿದ್ರು ಮೆಲ್ಲಿ ಪ್ರೇಯರ್ ಮಾಡ್ತೀನಿ, ಸೌಂಡ್ ಇಲ್ದಿರಬೇಕಾದ್ರೆ. ಹಲ್ಲೆಲೂಯಾ, ಆಮೆನ್. ಸೌಂಡ್ ಇಲ್ದಿರ ಓದ್ತೀನಿ, ಸೌಂಡ್ ಇಲ್ದಿರ ಬೈಬಲ್ ಓದ್ತಾ ಇರ್ತೀನಿ, ಪ್ರೇಯರ್ ಮಾಡ್ತಾ ಇರ್ತೀನಿ. ನೋಡ್ಕೊಂಡು ಕೆಲವರು ಮಲಗಿರ್ತಾರೆ ನನ್ನ ಪಕ್ಕದಲ್ಲಿ, ಚಿಂತೆ ಇಲ್ಲ, ಅವ್ರು ಡಿಸ್ಟರ್ಬ್ ಮಾಡಲ್ಲ. ಆಮೆನ್, ಹಲ್ಲೆಲೂಯಾ. ಮೊದಲನೇದಾಗಿ ಆಮೆನ್. ನಾವು ಈ ವಾಕ್ಯಗಳು ಏನೇನು ಹೋಲಿಸ್ತಾರೆ ಅಂತ ಹೇಳಿದೆ, ಅದನ್ನೆಲ್ಲ ನೋಡಿದ ಮುಂಚೆ ದೇವರ ವಾಕ್ಯ ಒಂದು ಪವರ್ ಅನ್ನ ನಾವು ನೋಡೋಣ. ಆಮೆನ್. ಇಬ್ರಿಯ ಗ್ರಂಥ 4:12. ಫಾಸ್ಟ್. ಯಾಕೆಂದರೆ ದೇವರ ವಾಕ್ಯವು ಸಜೀವ, ಬದುಕಿದೆ, ಅದು ಜೀವ ಇದೆ ಅದರಲ್ಲಿ. ನಾನು ಮೊದಲು ದೇವರು ನಂಬುವಾಗ ನನಗೆ ಯಾವ ಪಾಸ್ಟು, ವಿಶ್ವಾಸಿ, ಸುವಾರ್ತಿಕನು ನನಗೆ ಬೈಬಲ್ ಕೊಟ್ಟು ಸುವಾರ್ತೆ ಹೇಳಿಲ್ಲ, ಸುವಾರ್ತೆ ಹೇಳಿ ಬೈಬಲ್ ಕೊಟ್ಟಿಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗುವಾಗ ಯೇಸು ಕ್ರಿಸ್ತನೇ ಬಂದ ನನ್ನನ್ನು ಸಂಸೋದಿಕ್ಕೆ ಪರಲೋಕದಿಂದ. ಯಾವ ರೂಪ, ಗೀಪ, ಕಣ್ಣು, ಈ ತರ ಕಾಲು, ಈ ತರ ಬಟ್ಟೆ ವೈಟು, ಕೂದಲು ವೈಟ್, ಆ ತರ ಎಲ್ಲ ಬಂದಿಲ್ಲ, ರೂಪದಲ್ಲಿ ಬಂದಿಲ್ಲ. ಜಸ್ಟ್ ಸ್ವರ, ಶಬ್ದ, ಧ್ವನಿ. ಏನಂತಂದ್ರೆ ಆ ಧ್ವನಿ, ಆಮೇನ್, ನೀನ್ ನನ್ನ ಹತ್ರ ಬಾ, ನಾನು ನಿನಗೆ ಜೀವ ಕೊಡ್ತೀನಿ. 8 ಶಬ್ದ. ಎದ್ದು ಕುತ್ಕೊಂಡ್ಬಿಟ್ಟೆ. ಆತ್ಮಹತ್ಯೆ ಮಾಡೋದು ಮರ್ತೋಯ್ತು. ಸತ್ತೋಗ್ತೀನಿ ಅನ್ನೋದು ಕನ್ಫರ್ಮ್ನೆಸ್ ನನ್ನನ್ನ ಬಿಟ್ಟೋಯ್ತು. ಬದುಕ್ತೀನಿ ಅನ್ನೋದು ಬಂತು. ಆ 8 ಶಬ್ದಗಳಲ್ಲಿ ಏನಿದೆ ನೋಡಿ, ದೇವರ ವಾಕ್ಯ ಸಜೀವವಾದದ್ದು, ಸತ್ತವ್ರನ್ನ ಎಬ್ಬರಿಸ್ತೈತೆ ಅದು. ಆಮೆನ್. ದೇವರ ವಾಕ್ಯ ಸಜೀವವಾದದ್ದು. ಎರಡನೇದು, ನೀನ್ ನಂಬಿದ್ರೆ ನಿನ್ ಜೀವನದಲ್ಲಿ ದೇವರ ವಾಕ್ಯ ಕಾರ್ಯನ ಸಾಧಿಸ್ತೈತೆ. ಎಲ್ಲ ಕಡೆ ಹೋಗಿ ಓನರ್ ಹತ್ರ ಮಾತಾಡ್ತೈತೆ, ವಿಶ್ವಾಸಿ ಹತ್ರ ಮಾತಾಡ್ತೈತೆ, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತೈತೆ, ರೌಡಿ ಹತ್ರ ಮಾತಾಡ್ತೈತೆ, ಹೆಂಡತಿ ಹತ್ರ ಮಾತಾಡ್ತೈತೆ, ಗಂಡನ ಹತ್ರ. ನಿನ್ಗಂತೂ ಏನೇನು ಸಂಬಂಧಪಟ್ಟಿದ್ದು ಅಲ್ಲೆಲ್ಲ ನಿನ್ ಪರ ಕಾರ್ಯ ಸಾಧಿಸ್ತೈತೆ.
ಆಮೇನ್. ದೇವರ ವಾಕ್ಯನ ಹೇಳಿ ಪ್ರೇಯರ್ ಮಾಡದೆ ರೋಗಿ ಸ್ವಸ್ಥರಾಗ್ತಾರೆ. ದೇವರ ವಾಕ್ಯನ ಹೇಳಿ ದೆವ್ವ ಬಿಡ್ದವ್ರನ್ನ ಮಾತಾಡದೆ ದೇವರ ವಾಕ್ಯ ಹೇಳಿದ್ರೆ ದೆವ್ವ ಬಿಟ್ಟೋಗುತ್ತೆ. ದೇವರ ವಾಕ್ಯವು ಸಜೀವವಾದದ್ದು. ನೆಕ್ಸ್ಟ್ ಕಾರ್ಯ ಸಾಧಕವಾದದ್ದು. 3, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಎಲ್ಲ ಕತ್ತಿಗಳಿಗಿಂತ ಚೂಪೀರು. ಬಂಡೆಗಳನ್ನೇ ಪೀಸ್ ಪೀಸ್ ಮಾಡ್ತೈತೆ, ಹೃದಯದೊಳಕ್ಕೆ ತೂರು ಹೋಗ್ತೈತೆ, ಆಕಾಶದಿಂದ ಭೂಮಿಗೆ ಬರ್ತೈತೆ, ನರಕಕ್ಕೆ ಹೋಗ್ತೈತೆ, ಪರಲೋಕಕ್ಕೆ ಹೋಗ್ತೈತೆ. ಅಷ್ಟು ಶಾರ್ಪ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ಕಂಪ್ಲೀಟ್ಲಿ ಕಾರ್ಯ ಸಾಧಕವಾದದಂದ್ಮೇಲೆ ಹಲ್ಲೆಲೂಯಾ ವೇಗ. ನೆಕ್ಸ್ಟ್ ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದಾಗಿದೆ. ಅಲ್ಲಿ ನೀವೆಲ್ಲ ಬೈಬಲ್ ಸ್ಟಡಿ ಬಂದಿದ್ದೀರ, ಸಂತೋಷ. ದಿನಗಳಲ್ಲಿ ಬೈಬಲ್ ಸ್ಟಡಿ ಅಂದ್ರೆ ಬರಲ್ಲ, ಭಾನುವಾರ ಪ್ರೇಯರ್ ಅಂದ್ರೆ ಬರಲ್ಲ, ಶುಕ್ರವಾರ ಉಪವಾಸ ಕೂಟ ಅಂದ್ರೆ ಬರಲ್ಲ. ಇನ್ನೇನ ಆನಿವರ್ಸರಿ ಚರ್ಚ್ ಓಪನಿಂಗು, ಯಾರನ್ನ ಚರ್ಚ್ಗೆ ಬಂದಿರ್ತಾರೆ, ಆಮೇನ್, ಯಾರನ್ನ ಪ್ರವಾದಿ ಬಂದಿದ್ದಾರೆ ಅವ್ರ ಹತ್ರ ಪ್ರಾಪಸಿ ಕೇಳೋಣ, ಯಾರು ಸ್ವಸ್ಥ ಮಾಡೋರು ಬಂದಿದ್ದಾರೆ ಅಂಥವ್ರು ಬಂದ್ರೆ ಬರ್ತಾರೆ ಚರ್ಚ್ಗೆ. ಆಮೇಲೆ ಮದರ್ಸ್ ಡೇ ಇದ್ರೆ ಬರ್ತಾರೆ, ಬರ್ತ್ಡೇ ಇದ್ರೆ ಬರ್ತಾರೆ, ಫಾದರ್ಸ್ ಡೇ ಇದ್ರೆ ಬರ್ತಾರೆ. ಬೈಬಲ್ ಸ್ಟಡಿ ಅಂದ್ರೆ ಬಂದಿರಲ್ಲ, ಬ್ಯುಸಿ, ಆಫೀಸ್ ಕೆಲಸ, ಉದ್ಯೋಗ, ಸುಸ್ತು, ಟಯರ್ಡು, ಫಂಕ್ಷನ್ ಹೋಗಿದೆ, ಪ್ರೋಗ್ರಾಮು, ಟ್ರಾಫಿಕ್ ಜಾಮು, ಈ ತರ ಹಲವಾರು ವಿಧಾನದಲ್ಲಿ ಹೇಳ್ತಾರೆ. ನೀನ್ ಜ್ವರದಲ್ಲಿ ಬಂದ್ರೆ ಕೂಡ ಜ್ವರ ಮೇಲಾಗುತ್ತೆ, ಮೈಕೈ ನೋವಲ್ಲಿ ಬಂದ್ರೆ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಟ್ಟಿರ್ತದೆ. ಆಮೇಲೆ ಬೇಸರದಲ್ಲಿ ಬಂದ್ರೆ ಸಮಾಧಾನ ಬಂದಿರ್ತದೆ, ಚಿಂತೆಯಲ್ಲಿ ಬಂದಿದ್ರೆ ಸಂತೋಷವಾಗಿ ಮನೆಗೆ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೀಲು ಮಜ್ಜೆಗಳನ್ನೇ ತೂರಿ ಹೋಗ್ತೈತೆ, ಮತ್ತೆ ಹೃದಯದ ಆಲೋಚನೆಗಳನ್ನು ಕೂಡ ಉದ್ದೇಶಗಳನ್ನ ವಿವೇಚಿಸುವಷ್ಟು ಆಗಿದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಹೃದಯ ಆಲೋಚನೆಯನ್ನು ಕೂಡ, ನಿನ್ನ ಹೃದಯದಲ್ಲಿ ವಾಕ್ಯನ ನಂಬಿ ಹೃದಯದೊಳಗೆ ತಕೋ, ನಿನ್ನ ಆಲೋಚನೆಯನ್ನು ಕೂಡ ಅರ್ಥ ಮಾಡ್ಕೊಂತ ನಿನ್ಗೆ ಏನು ಅವಶ್ಯಕತೆ ಅಂತ ವಾಕ್ಯಕ್ಕೆ ಗೊತ್ತಾಗುತ್ತಂತೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ದೇವರ ವಾಕ್ಯಕ್ಕೆ ಗೊತ್ತಾಗುತ್ತಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಮೊದಲನೇ ದೇವರ ವಾಕ್ಯಕ್ಕೆ ಏನೇನು ಹೋಲಿಸ್ತಾರೆ ನೋಡೋಣ. ಇದು ವಾಕ್ಯದ ಮಹತ್ವ ನಾನು ಓದಿದ್ದು. ಈಗ ವಾಕ್ಯ ಮೊದಲನೇದಾಗಿ ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಏನಾಗಿದ್ದಾನೆ? ಯೋಹಾನ ಗ್ರಂಥ 1ನೇ ಅಧ್ಯಾಯ 1-2. ಆದಿಯಲ್ಲಿ ವಾಕ್ಯವಿತ್ತು. ಅಲ್ಲಿಂದ ಓದಿ. ಆದಿಯಲ್ಲಿ ವಾಕ್ಯವಿತ್ತು. ಎಲ್ಲರೂ ವಾಕ್ಯ ಕೇಳ್ತಾ ಇದ್ದೀರಾ? ಯಾರು ಕೇಳ್ತಾ ಇಲ್ಲ? ಆಮೆನ್. ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಎಂಬಾತನು ನರಾವತಾರ ಎತ್ತಿ ಮರಿಯಳ ಗರ್ಭದ ಮೂಲಕ ನಮ್ಮ ಮಧ್ಯದಿ ಬಂದನು. ದೇವರ ವಾಕ್ಯ ಯೇಸು ಕ್ರಿಸ್ತನಿಗೆ ಹೋಲಿಸ್ತಾ ಇದೆ. ಮೊದಲು ಯೇಸು ಸ್ವಾಮಿದೇ ಹೇಳ್ಬೇಕಂತ ಆಸೆ ಪಟ್ಟೆ. ಆಮೇಲೆ ರೊಟ್ಟಿ, ಆಮೇಲೆ ಜೇನುತುಪ್ಪ ನೋಡೋಣ. ಬೈಬಲ್ ಎಲ್ಲ ಬರ್ಕೊಬೇಕು, ವಾಕ್ಯಗಳು ಪ್ರತಿಯೊಬ್ರು ಬರ್ಕೊಬೇಕು. ಓದೋಕ್ ಬರೋರು ಪ್ರತಿಯೊಬ್ರು ಒಂದು ಪೆನ್ನು, ಪೇಪರ್, ಒಂದು ಬುಕ್ ಇಟ್ಕೊಂಡ್ಬಿಡಿ ಬೈಬಲ್ ಸ್ಟಡಿಗೆ ಅಂತಾನೆ. ಹಲ್ಲೆಲೂಯಾ. ಭಾನುವಾರ ಬುಕ್ ಬೇರೆ ಇರಲಿ, ಭಾನುವಾರ ಬರೋ ವಾಕ್ಯಗಳು, ಬೈಬಲ್ ಸ್ಟಡಿ ಬುಕ್ಕೇ ಬೇರೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ? ಯೇಸು ಕ್ರಿಸ್ತನಿಗೆ ಹೋಲಿಸ್ತಾ ಇದೆ. ಅದು ಯೇಸು ಕ್ರಿಸ್ತನೇ. ಆಮೆನ್. ಎಲ್ಲಿತ್ತಂತೆ ವಾಕ್ಯ? ದೇವರ ಬಳಿಯಲ್ಲಿತ್ತು. ಅದು ದೇವರಾಗಿತ್ತು. ಅದು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂತು. ನಮ್ಮ ಮಧ್ಯದಲ್ಲಿ ಬಂದನು ಯೇಸು ಕ್ರಿಸ್ತನು. ನಮ್ಮ ಮಧ್ಯದಲ್ಲಿ ಬಂದನು. ಮನುಷ್ಯರ ಮಧ್ಯದಲ್ಲಿ ಬಂದ. ಮನುಷ್ಯರ ಮೇಲ್ಗಡೆ ಇರೋನು ಮನುಷ್ಯರ ಮಧ್ಯದಲ್ಲಿ ಬಂದ. ಸೊ ಮೊದಲನೇದು ನಿಮ್ಗೆ ಏನ್ ಕ್ಲಿಯರ್ ಆಗ್ತಾ ಇದೆ? ಯೇಸು ಕ್ರಿಸ್ತನು ವಾಕ್ಯ ಆಗಿದ್ದಾನೆ. ಯೇಸು ಕ್ರಿಸ್ತನು ವಾಕ್ಯ. ವಾಕ್ಯ ಅಂದ್ರೆ ಯೇಸು, ಯೇಸು ಅಂದ್ರೆ ವಾಕ್ಯ. ಜೀಸಸ್ ಅಂದ್ರೆ ವರ್ಲ್ಡ್ ಆಫ್ ಗಾಡ್, ವರ್ಲ್ಡ್ ಆಫ್ ಗಾಡ್ ಅಂದ್ರೆ ಜೀಸಸ್. ಆಮೆನ್. ಆಮೆನ್. ದೇವರ ವಾಕ್ಯ ಅಂದ್ರೆ ಯೇಸು, ಯೇಸು ಕ್ರಿಸ್ತನ್ ಅಂದ್ರೆ ದೇವರ ವಾಕ್ಯ. ನೆಕ್ಸ್ಟ್ ಎರಡನೇದು ಪ್ರೈಸ್ ದ ಲಾರ್ಡ್.
ಆಮೇನ್. ಸೊ ನಮ್ಮ ಮನೇಲಿ ಜೀಸಸ್ ಫೋಟೋ ಫ್ರೇಮು, ಕೂದಲು ಬಿಟ್ಕೊಂಡಿರೋದು, ಹಿಂಗ್ ಗಡ್ಡ ಇಟ್ಕೊಂಡಿರೋದು, ಹಿಂಗಿರೋದು ಅದೆಲ್ಲಾನು ಜೀಸಸ್ ಅಲ್ವಾ? ನೋ. ಅಂತದಿದ್ರೆ ನಿಮ್ಮ ಮನೇಲಿ ಬಿಡಿ, ಇಂಥ ವಾಕ್ಯಗಳು ಮಾತ್ರ ಹಾಕಿ, ಬರೀ ವಾಕ್ಯಗಳು, ಎಲ್ಲಿ ನೋಡಿದ್ರೆ ವಾಕ್ಯಗಳಿರ್ಬೇಕು, ಅದೇ ದೇವರು. ಸೊ ಇನ್ಮೇಲೆ ಇದು ನಿನಗೆ ಕ್ಲಿಯರ್. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ನನಗೆ ಬೇರೆ ಸಪ್ರೇಟಾಗಿ ಕೇಳಿ. ಅಂತ ಫೋಟೋ ಮನೇಲಿ ಇಡಬೇಡಿ, ಅದಲ್ಲ. ಈಗ ಕೊಡ್ತೀನಿ ನಿಮ್ಗೊಂದು ವಾಕ್ಯ, ಆ ವಾಕ್ಯನೇ ಹೇಳ್ತದೆ ಆತನ ಹೆಂಗಿದ್ದಾನೆ ಅಂತ. ನೆಕ್ಸ್ಟ್ ದೇವರ ವಾಕ್ಯ ರೊಟ್ಟಿ ಆಗಿದೆ, ಬರ್ಕೊಬೇಕು ರೊಟ್ಟಿ ಅಂತಾನೆ. ಮತ್ತಾಯ ಗ್ರಂಥ 4:4, ಮ್ಯಾಥ್ಯೂ ಚಾಪ್ಟರ್ 4:4. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಒಂದು ಮಾತಿನಿಂದಲೂ, ಧ್ವನಿಯಿಂದಲೂ, ಸ್ವರದಿಂದಲೂ ಮನುಷ್ಯ ಬದುಕುವವನಾಗಿದ್ದಾನೆ. ರಬಾ ಶಬ ಕಬ ರಿಬಾ ಶೆಕೆ ಬೆಲೆಂದು ರಿಕಾ ಬಾಲ ತೂರಿ ಕಾಬಾ ಶಂದ ರಗ ರಬಾ ಓ ರಿಕಾ ಬಾಲ ತೂರಿ ಕಾಬಾ ಬಾಬಾ ಶರದ ಬಲಿದ ರಬಾ ಬಾಬಾ. ಏನಂತ ಅಲ್ಲಿ ವಾಕ್ಯ? ದೇವ್ರು ಬರೋ ಬಾಯಿಂದ ಬರೋ ಏನು ಇವತ್ತು ತಿಳ್ಕೊಂಬಿಡಿ. ಜೀಸಸ್ಸು ಈ ಭೂಮಿಯಲ್ಲಿ 33.5 ವರ್ಷ ಇದ್ರು. ಎಷ್ಟು ವರ್ಷ? ಅವ್ರ ಬಾಯಲ್ಲಿ ಏನ್ ಮಾತು ಬಂತು ಅದೇ ವಾಕ್ಯ. ಅವ್ರ ಬಾಯಲ್ಲಿ ಏನ್ ಮಾತು ಬಂತು ಅದೇ ವಾಕ್ಯ. ಹಲ್ಲೆಲೂಯಾ. ಏನ್ ಸುಮ್ಮನೆ ಮಾತಾಡ್ತಾ ಇಲ್ಲ, ಒಂದು ಬಾಯಿಂದ ಬಿತ್ತಂದ್ರೆ ಅದೇ ವಾಕ್ಯ. ಆ ವಾಕ್ಯ ಕೇಳೋ ಮನುಷ್ಯನಿಗೆ ಬಲ, ಶಕ್ತಿ, ಆಧಾರ, ಸ್ವಸ್ಥತೆ, ಸಮಾಧಾನ, ಕೆಲಸ, ಉದ್ಯೋಗ, ಸಂತಾನ, ಸಂತೋಷ. ಆತನ ಏನ್ ಮಾತಾಡಿದೆ ಇಲ್ಲಿ ವಾಕ್ಯ ಏನ್ ಬರ್ತದೆ? ದೇವರ ಬಾಯಿಂದ ಬರೋ, ಯೇಸು ಕ್ರಿಸ್ತನ ದೇವರು, ಆತನ ಬಾಯಿಂದ ಬರೋ ಒಂದೊಂದು ಮಾತು ಕೂಡ, ಒಂದೊಂದು ನುಡಿ ಕೂಡ ಹಲ್ಲೆಲೂಯಾ ರೊಟ್ಟಿಯಾಗಿದೆ, ಜೀವವಾಗಿದೆ. ಮತ್ತೆ ಒಂದಿನ ಉಪವಾಸ ಮಾಡ್ತೀವಿ, ಒಂದು ಮಧ್ಯಾಹ್ನ ಉಪವಾಸ ಮಾಡ್ತೀವಿ, 3 ದಿನ ಉಪವಾಸ ಮಾಡ್ತಾರೆ, 40 ದಿನ ಉಪವಾಸ ಮಾಡ್ತಾರೆ, 21 ದಿನ ಉಪವಾಸ ಮಾಡ್ತಾರೆ. ಏನ್ ತಿಂತಾ ಇರ್ತಾರೆ ಗೊತ್ತಾ ನಿಮ್ಗೆ? ಅದು ಸೀಕ್ರೆಟ್. ವಾಕ್ಯ ಓದ್ತಾ ಇರ್ತಾರೆ, ಪ್ರೇಯರ್ ಮಾಡ್ತಾ ಇರ್ತಾರೆ, ಹಾಡಾಡ್ತಾ ಇರ್ತಾರೆ. 3ರಲ್ಲಿ ಕೂಡ ವಾಕ್ಯಗಳಿರ್ತವೆ. ಟಿವಿ ನೋಡ್ಕೊಂಡು, ಕೆಲಸ ಮಾಡ್ಕೊಂಡು, ಬಟ್ಟೆ ಹೋಗಿಬಿಟ್ಟು ಅವನು ಸಂಧಿಸಿ ಆ ಕನೆಕ್ಷನ್ ಮಾಡ್ಕೊಂಡು, ಈ ಕನೆಕ್ಷನ್ ಮಾಡ್ಕೊಂಡು 6 ಗಂಟೆಗೆ ಉಪವಾಸಕ್ಕೆ, ಮಧ್ಯಾಹ್ನ 3 ಗಂಟೆಗೆ ಉಪವಾಸಕ್ಕೆ, 12 ಗಂಟೆಗೆ ಬರ್ತಾರೆ. ನೋ, ಉಪವಾಸ ಅಂದ್ರೆ ದೇವ್ರ ಹತ್ರ ಕೂತ್ಕೊಳ್ಳೋದು. ನಾವ್ ಅನ್ಕೋತೀರಿ ಊಟ ತಿಂದ್ರೆ ನೀರು ಕೂಡ, ಹೌದು ಅದು ಕೂಡ ನಿಜನೇ. ಉಪ ಅಂದ್ರೆ ಹತ್ರ, ವಾಸ ಅಂದ್ರೆ ನಿರೋದು, ದೇವ್ರ ಹತ್ರ ಇರೋದು. ಆಮೇಲೆ ಮತ್ತೆ ಅವ್ರು ಹೆಂಗಿರ್ತಾರೆ? 21 ದಿನ ಇರೋರು. ನಾನು ಒಂದ್ಸಾರಿ 41 ದಿನ ಇದ್ದೆ, 40 ದಿನ. ಮೊನ್ನೆ ಏಪ್ರಿಲ್ ಅಲ್ಲಿ 21 ದಿನ ಇದ್ದೆ, ಲಾಸ್ಟ್ ಈ ವರ್ಷ ಏಪ್ರಿಲ್ ಅಲ್ಲಿ. ಅವಾಗ 3 ದಿನ, ಅವಾಗ 1 ದಿನ, 2 ದಿನ ಇರ್ತೀನಿ. ಆಗ ಹೆಚ್ಚಾಗಿ ವಾಕ್ಯಗಳನ್ನ ಓದ್ತೀನಿ. ಆ ವಾಕ್ಯಗಳು ನನ್ನ ವೀಕ್ನೆಸ್ಗಾಗ್ಲಿ, ನಿನ್ನನ್ನಾಗ್ಲಿ, ಈ ಲೋಕದಲ್ಲಿ ಬೇರೆ ಯಾರನ್ನಾಗ್ಲಿ ಬಿಡೋದಿಲ್ಲ. ಅದು ರೊಟ್ಟಿ. ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೂಡ ಊಟ ತಿನ್ನಿಸ್ತಾನಂತೆ ದೇವ್ರು. ಎಷ್ಟು ಜನ ಓದಿದ್ರ ವಾಕ್ಯನ? ತನ್ನ ಪ್ರಿಯರಿಗೆ ದೇವ್ರು ಏನ್ ಮಾಡ್ತಾನಂತೆ? ನಿದ್ರೆಯಲ್ಲಿ ಕೂಡ ಆಹಾರವನ್ನ ಉಣ್ಣಿಸ್ತಾನಂತೆ. ರಿಯಲ್ ಆಗಿ ಹಸಿವೇ ಆಗಲ್ಲ. ಕೆಲವರು ನನಗೆ ಹೇಳ್ತಾರೆ, ಬ್ರದರ್, ಪಾಸ್ಟರ್, ಸರ್, ಇವತ್ತೆಲ್ಲ ನಾನು ಉಪವಾಸವಾಗಿದ್ದೆ, ನಿಜವಾಗ್ಲೂ ಇವಾಗ್ಲೂ ನನಗೆ ಹಸಿವಾಗ್ತಲ್ಲ. ನೈಟ್ 9 ಗಂಟೆ ಆಗಿದೆ, ರಾತ್ರಿ ತಿಂದಿರೋದು ವಾಕ್ಯ, ರೊಟ್ಟಿ. ಏನ್ ಹೇಳ್ತಾ ಇದ್ದಾರೆ? ಜೀಸಸ್ ಸೈತಾನ್ಗೆ ದೇವರು, ಆಮೇನ್, ವಾಕ್ಯ ಬಾಯಿಂದ ಬರೋ ಒಂದೊಂದು ಮಾತಿನಿಂದಲೂ ಮನುಷ್ಯ ಬದುಕಿದನು. ಆಮೇನ್. ನಾವು ತಿನ್ನೋ ಮೀನು, ಮೊಟ್ಟೆ, ಅನ್ನ, ಸಾರು, ಮುದ್ದೆ, ಸೊಪ್ಪು, ಕಾಯಿ, ಪಲ್ಯ, ಹಣ್ಣು, ಹಂಪಲು, ಜ್ಯೂಸು, ರಸ, ನೀರು ಈ ದೇಹಕ್ಕಷ್ಟೇ. ಆತ್ಮಕ್ಕೆ ಬದುಕುವಂಥದ್ದು. ಅದಕ್ಕೆ ದೇವರ ವಾಕ್ಯ ಬೇಕು. ನೀನು ಎಷ್ಟು ವಾಕ್ಯ ಓದ್ತೀಯೋ ನಿನ್ನ ಆತ್ಮ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ನೀನ್ ಎಷ್ಟು ವಾಕ್ಯನ ರಿಜೆಕ್ಟ್ ಮಾಡ್ತೀಯೋ ನೀನ್ ಅಷ್ಟೇ ಬಡಕಲು, ವೀಕು, ರೋಗಿ, ವ್ಯಾಧಿ, ಅಧೈರ್ಯ, ಭಯ, ಕಳವಳ ತುಂಬತೈತೆ. ನೆಕ್ಸ್ಟ್, ದೇವರ ವಾಕ್ಯ ಬೆಳಕಾಗಿದೆ, ಪ್ಲಸ್ ದೀಪ ಆಗಿದೆ. 2 ಇದೆ ಇದ್ರಲ್ಲಿ. ದೀಪ ಏನ್ ಮಾಡ್ತೈತೆ? ನಮ್ಗೆ ದಾರಿಯನ್ನ ಕ್ಲಿಯರ್ ಮಾಡ್ತೈತೆ. ಬೆಳಕು ಏನ್ ಮಾಡ್ತೈತೆ? ನಮ್ಗೆ ಸಮಾಧಾನನ ಕೊಡ್ತೈತೆ. ಎಲ್ಲಾ ಕೆಲಸ ಮಾಡ್ಕೊಬಹುದು, ನಡೆಯೋ ಮಾರ್ಗ ಕಾಣಿಸ್ತೈತೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್. ನೋಡೋಣ ವಾಕ್ಯ. ಕೀರ್ತನೆಗಳು 119, 105. 119, 105. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇನ್. ಪ್ರೈಸ್ ದಿ ಲಾರ್ಡ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು,
ನನ್ನ ದಾರಿಗೆ ಬೆಳಕು ಆಗಿದೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆಗಳು 119, 105. ದಾವಿದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರಿಗೆ? ದೇವರೇ, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ನನ್ನ ಬಾಳಿಗೆ ಬೆಳಕು. 119, 105 ಕೀರ್ತನೆಗಳು. ದೇವರ ವಾಕ್ಯ ಏನಾಗಿದೆ ಅಂತ ಹೇಳ್ತಾ ಇದ್ದಾನೆ ದಾವಿದ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಜೀಸಸ್ನ ಹಿಂದೆ ಬಿಟ್ಕೊಂತೀರಿ, ಮುಂದೆ ಹೋಗ್ತೀವಿ. ಜೀಸಸ್ ಬೆಳಕು. 119, 105 ಕೀರ್ತನೆಗಳು. ಹಲ್ಲೆಲೂಯಾ. ಜೀಸಸ್ ಬೆಳಕು. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಜೀಸಸ್ನ ಹಿಂದೆ ಇಡ್ತೀರಿ, ನಾವು ಮುಂದೆ ಹೋಗ್ತೀವಿ. ಪ್ರೇಯರ್ ಮಾಡಲ್ಲ, ದೇವ್ರ ಸ್ವರ ಕೇಳಲ್ಲ, ದೇವ್ರ ಶಬ್ದ ಕೇಳಲ್ಲ, ದೇವ್ರ ಸನ್ನಿಧಿಯಲ್ಲಿ ಕಾತ್ಕೊಳ್ಳಲ್ಲ, ಒಂದು ಉಪವಾಸ ಮಾಡಲ್ಲ. ಹಿಂಗ್ ಮಾಡೋಣ, ಎಲ್ಲಾರು ಕುತ್ಕೊಳ್ಳೋದು, ಮಾತಾಡ್ಬಿಡೋದು, ಮನ್ಸಲ್ಲಿ ಅನ್ಕೊಳ್ಳೋದು, ಇನ್ ಯಾರನ್ನ ಹೇಳ್ತಾರೆ, ಇಲ್ಲ ದೇವ್ರು ನಂಬ್ದಿರೋರು ಹೇಳ್ತಾರೆ, ಆ ಆಲೋಚನೆಗಳನ್ನ ನಾವು ನೆರವೇರಿಸ್ಬಿಡ್ತೀವಿ. ಸರಿಯಾಗಿ ಕೇಳ್ಬೇಕು ವಾಕ್ಯನ. ದೀಪ ಹೆಂಗೆ ಅನ್ನೋದನ್ನ ನಾನು ವಿವರಿಸ್ತಾ ಇದ್ದೀನಿ. ಬೆಳಕು ಹೆಂಗ ಅನ್ನೋದನ್ನ ನಾನು ವಿವರಿಸ್ತಾ ಇದ್ದೀನಿ. ಜೀಸಸ್ ಮುಂದ್ಗಡೆ ಇರ್ಬೇಕು, ನೀನ್ ಹಿಂದ್ಗಡೆ ಇರ್ಬೇಕು. ಜೀಸಸ್ ಮುಂದ್ಗಡೆ ಇದ್ರೆ ನಿನಗೆ ಹಾವುಗಳು, ಚೇಳುಗಳು, ಮುಳ್ಳುಗಳು, ಹಳ್ಳಗಳು, ತಿನ್ನೆಗಳು, ಕೊರಕಲು, ಬೆಟ್ಟ, ಗುಡ್ಡ, ಕಷ್ಟ, ನೋವು, ಗಾಜ್ ಪೀಸ್ಗಳು ಎಲ್ಲ ಕಾಣಿಸ್ತೈತಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾವೇನ್ ಮಾಡ್ತೀರಿ ಅಂದ್ರೆ ಜೀಸಸ್ ಹಿಂದೆ ಬಿಟ್ಕೊಂತೀವಿ, ನಾವು ಮುಂದೆ ಹೋಗ್ತೀವಿ. ಅವಾಗಲೇ ಕಷ್ಟಗಳಿಗೆ, ಅವಮಾನಗಳಿಗೆ, ನಿಂದನೆಗಳಿಗೆ, ಆಕ್ಸಿಡೆಂಟ್ಗಳು, ದುರಾತ್ಮ ಕ್ರಿಯೆಗಳು, ಕಟ್ಟುಗಳು, ಬಂಧನಗಳು, ಬೇಡಿಗಳು. ಪ್ರೇಯರ್ ಇರಲ್ಲ, ವಾಕ್ಯ ಇಲ್ಲ, ಒಂದು ವಾಕ್ಯ ಕೂಡ ಬಾಯ್ಪಾಠ ಮಾಡಿಲ್ಲ, ಒಂದು ವಾಕ್ಯನೂ ಅಭ್ಯಾಸ ಮಾಡಿಲ್ಲ. ಬೆಳಿಗ್ಗೆ ಎದ್ದೋಲ್ತೀರಿ, ದಡ ಬುಡ ಅಂತ ಏನೋ ಒಂದ್ ಸ್ವಲ್ಪ ಪ್ರೇ ಮಾಡಿ ಓಡ್ತಾ ಇರ್ತೀರಿ, ಇಲ್ಲಾಂದ್ರೆ ಮಾಡ್ದಿರ ಓಡ್ತೀರಿ. ಆಮೇನ್. ಬೆಳಿಗ್ಗೆ ಎದ್ದಿದ ತಕ್ಷಣ 1 ಅವರ್ ಬೈಬಲು, ಪ್ರೇಯರು, ಹಾಡು. 1 ಅವರ್ ನೀನು ಡೈಲಿ ನೀನು ಇಲ್ಲಿ ಕುತ್ಕೋ. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ನಿದ್ರೆ, ಬಾಡಿ ಟಯರ್ಡು, ಕುತ್ಕೊಂಡಾಗ ನಿದ್ರೆ. ಆದರೆ 1 ಅವರ್ ನೀನು ಸ್ಟಡಿ ಮಾಡೋವಾಗ ಬಾಯ್ಪಾಠ. ಮಕ್ಕಳು 5 ಗಂಟೆಗೆ ಎದ್ದು ಓದ್ತಾರೆ. ಎಕ್ಸಾಮ್ ಇರೋ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಇತ್ತು, ಅವರು ಕರೆಕ್ಟಾಗಿ ಬರೀತಾರೆ, ಈಸಿಯಾಗಿರ್ತದೆ ಅವ್ರ ಕ್ವಶನ್ಸ್ ಎಲ್ಲ ಆನ್ಸರ್. ಆಮೇನ್. ಯಾವಾಗ ನಾವು ಎದ್ದು ದಡ ಬುಡ ಅಂತ 1 ಅವರ್ ಅದು ಇದು ಆಟ್ ಪುಟ್ ಹಂಗೆ ಹಿಂಗೆ ಕೋಪ, ಅಯ್ಯೋ ಟೆನ್ಷನ್, ಪ್ರೆಷರ್, ವರ್ಕು, ಬಿಸ್ನೆಸ್ಸು, ವರ್ಕರ್ಸು, ಇದನ್ನೇ ನಾವು ನೋಡಿ ಕುಟುಂಬ, ಹೆಂಡತಿ, ಮಕ್ಕಳು, ನೋ ಏನೇ ಇರ್ಲಿ ಇರ್ತಾವೆಲ್ಲ. ಎದ್ದು 1 ಅವರ್ ಕರೆಕ್ಟಾಗಿ ದೇವ್ರ ಮುಂದೆ ಕುತ್ಕೊಂಡ್ಬಿಡ್ಬೇಕು. ರಾತ್ರಿ ಮಧ್ಯಾಹ್ನಕ್ಕಿಂತ ಬೆಳಿಗ್ಗೆ ಅದು ನಿನಗೆ ಬೆಳಕಾಗಿರ್ತದೆ. ದಿನ ಪೂರ್ತಿಗೆ ಪ್ರಾರ್ಥನೆ ನಿನಗೆ ಶಕ್ತಿಯಾಗಿರ್ತದೆ, ದೀಪವಾಗಿರ್ತದೆ. ಹಗಲತ್ತು ಕೂಡ ನೀನ್ ಹಿಂಗಂತೀಯ. ಈಗ ರಾತ್ರಿ ಇದೆ, ಇವಾಗ ಎಷ್ಟು ಗಂಟೆ? 8 ಗಂಟೆ ಅನ್ಕೊಳ್ಳಿ. ಬೆಳಿಗ್ಗೆ 8 ಗಂಟೆಗೆ ಹೆಂಗಿರ್ತೈತೆ? ಬೆಳಿಗ್ಗೆ ಅಲ್ವಾ? ಆದ್ರೂ ದೇವ್ರು ಏನಂತಾನಂದ್ರೆ ಬೆಳಗ್ಗೆ 8 ಗಂಟೆನ, ಮಧ್ಯಾಹ್ನ 12 ಗಂಟೆನ ಈ ಲೋಕನ ಕತ್ತಲೆಯ ಲೋಕ ಅಂತ, ಕತ್ತಲೆಯ ಜಗತ್ತು ಅಂತಾನೆ. ಅದಕ್ಕೆ ವಾಕ್ಯ ಆಧಾರ ಗಲಾತ್ಯ ಗ್ರಂಥ 1:13. ನೋಡ್ಬೇಡಿ, ನೋಟೇಟ್ ಮಾಡ್ಕೊಳ್ಳಿ ಮೈಂಡಲ್ಲಿ, ಇಲ್ಲ ಚಕ್ ಅಂತ ಪೆನ್ನಲ್ಲಿ ಗಲಾತ್ಯ 1:13 ಅಂತ ಹಾಕೊಳ್ಳಿ. ಕತ್ತಲೆಯ ಜಗತ್ತಿಂದ, ಕತ್ತಲೆ ಲೋಕದಿಂದ ದೇವರು ನಮ್ಮನ್ನ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಈ ಲೋಕ ಕತ್ತಲೆ ಬ್ರದರ್, ಈ ಲೋಕ ಕತ್ತಲೆ ಸಿಸ್ಟರ್. ನೀನ್ ಬೆಳಗ್ಬೇಕು ನಿನಗೆ, ಇಲ್ಲಾಂದ್ರೆ ತಪ್ಪು ಮಾಡ್ತೀಯ, ಎಡುತ್ತೀಯ, ನಿನ್ ಜೀವನದಲ್ಲಿ ಮುಗ್ಗರಿಸ್ತೀಯ. ಆಮೇನ್. ನಾಶನಕ್ಕೆ ಹೋಗ್ಬೋದು, ಪಾಪದಲ್ಲಿ ಬೀಳ್ಬೋದು, ಸೈತಾನ ಕ್ರಿಯೆಗಳಿರ್ತೈತೆ. ಇವೆಲ್ಲ ನಿನಗೆ ಕಾಣಿಸ್ಬೇಕಂದ್ರೆ ಬೆಳಕೆಂಬ ಯೇಸು ಕ್ರಿಸ್ತನು, ವಾಕ್ಯ ಎಂಬ ಬೆಳಕು ನಿನಗಿರ್ಬೇಕು. ವಾಕ್ಯ ಪ್ರವಾದನೆ ಕೂಡ ಬೆಳಕಾಗಿದೆ. ಪ್ರವಾದನೆ ಒಂದೊಂದು ಬೈಬಲ್, ಮುಕ್ಕಾಲ್ ಬೈಬಲ್ ಪ್ರವಾದನೆ ಗ್ರಂಥಗಳೇ, ಪ್ರವಾದನೆ ವಾಕ್ಯಗಳೇ. ಅದು ನಿನಗೆ ಬೆಳಕಾಗಿದೆ ಅಂತ 2 ಪೇತ್ರ ಗ್ರಂಥ ಹೇಳ್ತೈತೆ. ಆಮೆನ್. ಹಲ್ಲೆಲೂಯಾ. ಸೊ ಇನ್ಮೇಲೆ ಜೀಸಸ್ನ ಎಲ್ಲಿ ಬಿಡ್ತೀಯಾ? ಮುಂದ್ಗಡೆ ಬಿಡು. ಬ್ಯಾಟ್ರಿನ ಹಿಂಗ ಹಾಕೊಂಡು ನಡ್ಕೊಂಡು ಹೋಗ್ತೀರಾ, ಹಿಂಗ ಹಾಕೊಂಡು ನಡ್ಕೊಂಡು ಹೋಗ್ತೀರಾ? ಅದು ಮುಂದೆ ಹಾಕೋ ಬ್ಯಾಟ್ರಿ. ಹಿಂದ್ಗಡೆ ಯಾರು ಹಾಕಲ್ಲ. ಆಮೆನ್. ಹಿಂದ್ಗಡೆ ಯಾರೋ ಭಯ ಇರೋರು ಹಾಕೊಂತಾರೆ. ಹಲ್ಲೆಲೂಯಾ. ನೀನ್ ಧೈರ್ಯಶಾಲಿ, ದೇವ್ರ ಮಗನು, ದೇವ್ರ ಮಗಳು. ವಾಕ್ಯನ ಮುಂದ್ಗಡೆ ಹಾಕು, ವಾಕ್ಯನ ಇಟ್ಕೋ. ಎಲ್ಲಾದ್ರಲ್ಲಿನು ವಾಕ್ಯನ ಆಧಾರ ಮಾಡ್ಕೋ. ವಾಕ್ಯ ಹೇಳಿ ಪ್ರೇಯರ್ ಮಾಡು. ವಾಕ್ಯನೇ ಜೀವ ಅಂತ ಹೇಳು. ಅದು ನಿನಗೆ ಬೆಳಕಾಗಿರ್ತದೆ, ನೀನು ಆರಾಮಾಗಿ ನಡೀತೀಯ. ನೆಕ್ಸ್ಟ್, ದೇವ್ರ ವಾಕ್ಯ ಏನಾಗಿದೆ? ನಿನ್ನ ಕಾಲಿಗೆ ದೀಪ, ನಿನ್ನ ಬಾಳಿಗೆ ಬೆಳಕು. ನೆಕ್ಸ್ಟ್ 5ನೇದು, ದೇವ್ರ ವಾಕ್ಯ ಕನ್ನಡಿ. ಜೇಮ್ಸ್ ಚಾಪ್ಟರ್ 1:23-24.
ಯಾಕೋಬ ಗ್ರಂಥ 1ನೇ ಅಧ್ಯಾಯ 23ರಿಂದ 24. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ, ವಾಕ್ಯ ಕೇಳ್ತಾರಂತೆ ಎಲ್ಲಾರು, ಚರ್ಚಿಗೆ ಬರೋರು 100 ಕೇಳ್ತಾರಂತೆ, ವಾಕ್ಯ ಪ್ರಕಾರ ನಡೆಯಲ್ಲಂತೆ. ನಡೀದೇ ಇರೋರ್ಗೆ ಏನ್ ಹೇಳ್ತಾ ಇದ್ದಾನೆ, ತನ್ನ ಹುಟ್ಟು ಮುಖನ ಕನ್ನಡಿಯಲ್ಲಿ ನೋಡಿ ಆ ಕ್ಷಣನೇ ಮರ್ತು ಬಿಡ್ತಾನಂತೆ. ಅದಕ್ಕೆ ಸಮಾನ ವಾಕ್ಯನ ಕೇಳೋದು, ಮರ್ತೋಗ್ಬಿಡೋದು. ಏನ್ ಮೆಸೇಜ್ ಬ್ರದರ್ ಅಂದ್ರೆ ಅದು 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 ಮರ್ತೋಗ್ಬಿಟ್ಟೆ. ಅದೇ ಸರ್, ಅದೇ ಬ್ರದರ್, ಅದೇ ಪಾಸ್ಟರ್, ಅದೇ ಅಯ್ಯ, ಅದೊಂದು ನನಗೆ ಮೊದಲಿಂದ ಮರ್ತೋಗ್ಬಿಡ್ತೀನಿ. ನನಗೆ ಮರು ಜಾಸ್ತಿ ತೆಗಿಬಿಟ್ರ ಸೌಂಡ್ ಕೇಳಿಸ್ಬಾರ್ದು, ಫಾಟ್ ಶಬ್ದನೇ ಕೇಳಿಸ್ಬಾರ್ದು. ತಿನ್ರಾ ಕೈ ಕಟ್ಕೊಳ್ಳಿ ಎಲ್ಲಾರು, ಚಿಕ್ಕ ಮಕ್ಕಳೆಲ್ಲ ನಾನು ಈ ಕಡೆ ನೋಡಿ. ಪ್ರೈಸ್ ದ ಲಾರ್ಡ್. ದೇವ್ರ ಸ್ವರ ಕೇಳಿ, ಪ್ರೈಸ್ ದ ಲಾರ್ಡ್. ಮರ್ತೋಗ್ಬಿಟ್ಟೆ ಅಂತ ನಿನಗೂ ಇಲ್ಲಿ ಮುಕ್ಕಾಲ್ ಭಾಗ ಮೇಲೆ ಹಂಗೆ ಇರ್ತೀರ. ಏನ್ ಮೆಸೇಜ್ ಅಂದ್ರೆ ಮರ್ತೋಗ್ಬಿಟ್ರಿ, ಏನ್ ವಾಕ್ಯ ಅಂದ್ರೆ ಬೈಬಲ್ ತೆಗೆದ್ರು ಕೂಡ ಗಮನ ಬರಲ್ಲ. ಕಾರಣ ಏನಂದ್ರೆ ವಾಕ್ಯನ ಸರಿಯಾಗಿ ಗಮನಿಸ್ತಾ ಇಲ್ಲ, ವಾಕ್ಯಕ್ಕೆ ಕಿವಿಗೊಡ್ತಾ ಇಲ್ಲ. ಬೇರೆ ಮಾತುಗಳು ಜಾಸ್ತಿ ಆಡ್ತೀಯ, ತಮಾಷೆ, ಜೋಕ್ಸು, ಡಬಲ್ ಮೀನಿಂಗು, ಅತಿಯಾದ ತಮಾಷೆ ನಿನ್ನಲ್ಲಿದ್ರೆ ವಾಕ್ಯ ಗಮನ ಇರಲ್ಲ. ಬೇರೆ ಬಿಸ್ನೆಸ್ಸು, ದುಡ್ಡು, ಮೈಂಡು, ಬಂಗಾರ, ಮೇಕಪ್ ಮೇಲೆ, ಮೊಬೈಲ್ ಮೇಲೆ, ಟಿವಿ, ಸೀರಿಯಲ್ ಮೇಲೆ ಇದ್ರೆ ನೀನ್ ವಾಕ್ಯ ಕೇಳ್ತೀಯ, ಮರ್ತೋಗ್ತೀಯ. ಕನ್ನಡಿ ಹೋಗಿ ನೋಡ್ತೀಯ, ನಿನ್ ಮುಖನ ಮರ್ತೋದಂಗೆ ವಾಕ್ಯನ ಕೇಳಿ ಮರ್ತು ಬಿಡ್ತೀಯ. ಇದು ದೊಡ್ಡ ಡೇಂಜರ್. ಇದು ಇರೋ ಡೇಂಜರ್ ಅಲ್ಲೇ ದೊಡ್ಡ ಡೇಂಜರ್. ಈಗ ನಿನ್ಗೆ ಆ ವಾಕ್ಯಕ್ಕೆ ಮ್ಯಾಚಿಂಗ್ ಆಗೋದು ಇನ್ನೊಂದು ಕೊಡ್ತೀನಿ. ವಾಕ್ಯನ ನಿನ್ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ಕೊಬೇಕಂತೆ. ವಾಕ್ಯ ಸಹನ ಆಗಿದೆ. ನಿನಗೆ ವಾಕ್ಯನ ಕಲಿತ್ರೆ ಸಹನತೆ ನಿನಗೆ ಬರ್ತೈತಿ, ಸಹನತೆ ನಿನಗಿರ್ತೈತಿ. ಈ ಕೊಟ್ಟಿದ್ದ ವಾಕ್ಯದಲ್ಲಿ ನಿನಗೆ ಅವಾಗಲೇ ಹಿಂದಿನ ಬೆಳಕಾಗಿದೆ, ದೀಪವಾಗಿದೆ. ವಾಕ್ಯ ಕನ್ನಡಿಯಾಗಿದೆ. ಸರಿ, ಕನ್ನಡಿ ಹೆಂಗೆ ನಿನ್ನ ಜೀವನದಲ್ಲಿ ವಾಕ್ಯ ಆಗಿರ್ತೈತೆ? ವಾಕ್ಯ ಹೆಂಗೆ ಕನ್ನಡಿ ಆಗಿದೆ? ಈಗ ನಾ ಒಂದು ಕನ್ನಡಿ ಹೋಗಿ ಮುಂದೆ ನಿಂತ್ಕೊಂತೀನಿ, ಏನ್ ಮಾಡ್ತೈತೆ ಆ ಕನ್ನಡಿ? ನಮ್ಗೆ ನಮ್ಮ ಹುಟ್ಟು ಮುಖಾನ, ನಮ್ಮ ಕನ್ನಡಿ ಮಚ್ಚೆ ಗಿಚ್ಚೆ ರೆಡ್ ಆಗಿದ್ರೆ, ಪಿಂಪಲ್ಸ್ ಬಂದಿದ್ರೆ, ಏನಿದೆ ಕೂದಲು ಹಿಂಗಿಂಗ್ ಆಗಿರೋದು ಒಂದೊಂದು ತೋರಿಸ್ಬಿಡ್ತೈತೆ ಕಣ್ಣಲ್ಲಿ ಎಲ್ಲಾನು. ಹಂಗೆ ನಾವು ವಾಕ್ಯನ ಕೇಳುವಾಗ ನಮ್ಮ ಜೀವಿತ, ನಮ್ಮ ಪಾಪದಲ್ಲಿದ್ದಿರೋ, ಸರಿಯಾಗಿದ್ದಿರೋ, ತಪ್ಪಾಗಿದ್ದಿರೋ, ನಾವು ಅನ್ಯಾಯವಾಗಿದ್ದಿರೋ, ವಾಕ್ಯನ ಕೇಳುವಾಗ ವಾಕ್ಯ ನಮ್ಮನ್ನ ಶೋಧಿಸ್ತೈತೆ. ನೀನ್ ಪಾಪದಲ್ಲಿದ್ದೀಯ ನೋಡಿ. ಈಗ ಭಾನುವಾರ ಮೆಸೇಜ್ ಕೊಟ್ಟೆ. ಏನ್ ಮೆಸೇಜು? ಬಡ್ಡಿ ತಗೊಳ್ಳೋರು, ಬಡ್ಡಿ ಕೊಡೋರು, ಸಾಲ ಮಾಡೋರು, ಆಮೇನ್ ಹಲ್ಲೆಲೂಯಾ, ಹಣದಾಸೆ ಇರೋರು, ಇಂಥ ಮೂರು ಕ್ರಿಸ್ತುಗಳು ಪರಲೋಕಕ್ಕೆ ಹೋಗಲ್ಲ. ಸರಿ, ಪ್ರೇಯರ್ ಮಾಡಿ ನಿಲ್ಲಿಸ್ದೆ. ಒಬ್ಬ ಸಿಸ್ಟರ್ ಬಂದ್ರೆ ಅವ್ರು 2 ವಾರದಿಂದ ಬರ್ತಾರೆ, ಈ ರೋಡಲ್ಲೇ ಇರ್ಬೇಕು ಅನಿಸ್ತೈತೆ. ನನ್ನ ಹತ್ರ ಹೇಳಿದ್ರು, ಈ ಪ್ರೇಯರ್ ಆದ್ಮೇಲೆ ನಾನು ಹೋಗಿ ಬಡ್ಡಿ ಕೇಳ್ಬೇಕಂತಿದ್ದೆ ಸೇವೆನಾಗದಲ್ಲಿ ಅಂತ ಹೇಳಿದ್ರು. ಈಗ ಕೇಳೋದಿಲ್ಲ ಅಂತ ಹೇಳಿದ್ರು. ಅಪ್ಪ ದೇವ್ರು ಮಾತಾಡಿದ್ದಾನೆ, ಸ್ತೋತ್ರ ರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ರು ಚೀಟಿ ನಡೆಸ್ಬೇಕು, ಸ್ಟಾರ್ಟ್ ಮಾಡ್ಬೇಕಂತಿದ್ರಂತೆ ಒಬ್ಬ ಸಿಸ್ಟರ್. ಎಲ್ಲಾರು ಕೇಳಿದ್ರಂತೆ, ಬರೋ ತಿಂಗಳು 15ನೇ ತಾರೀಕು ಸ್ಟಾರ್ಟ್ ಮಾಡೋಣ ಅಂತ. ವಾಕ್ಯ ಕೇಳ್ಬಿಟ್ಟು ನೆನ್ನೆ ಸಾಯಂಕಾಲ ಹೇಳಿದ್ರು ನನಗೆ, ಇಲ್ಲ ಸ್ಟಾರ್ಟ್ ಮಾಡೋದಿಲ್ಲ, ನಮ್ಗೆ ವಾಕ್ಯ ಇಲ್ಲಿ ದರಿದ್ರ ನಮ್ಗೆ ಬೇಡ, ಶಾಪ ನಮ್ಗೆ ಬೇಡ, ಆ ಚೀಟಿ ವ್ಯವಹಾರನೇ ನಮಗ್ ಬೇಡ. ಆಮೇನ್. ಹೌದು, ಒಂದ್ ವೇಳೆ ಕಟ್ಬಿಟ್ಟು ನಾವ್ ಎತ್ಕೊಂಡ್ರೆ ಒಂದು 3 ಚೀಟಿ ಕಟ್ಬಿಟ್ಟು, ಒಂದು 10 ಚೀಟಿ ಕಟ್ಬಿಟ್ಟು, ಇನ್ನೂ ಒಂದು 20 ಚೀಟಿ ಕಟ್ಬೇಕು, ಇನ್ನೂ ಒಂದು 8 ಚೀಟಿ ಕಟ್ಬೇಕು. ಯೇಸು ಸ್ವಾಮಿ ಬಂದ್ಬಿಟ್ಟ, ಆ ಸಾಲ ಯಾರು ತೀರ್ಸೋದು? ಆಮೇನ್. ಇನ್ನು ಕೆಲವರು ಸಾಲಕ್ಕೆ ನಾನು ಹೊಸ ಸಾಲ ಈಸ್ಕೊಳಲ್ಲ. ಏನಾಗ್ತಾ ಇದೆ ಅವರು? ನಾನು ಪಾಪ ಮಾಡ್ತಾ ಇದ್ದೀನಿ, ನಾನು ಬಡ್ಡಿಗೆ ತಗೊಂಡು ಪಾಪ ಮಾಡ್ತಾ ಇದ್ದೀನಿ, ನಾನು ಸಾಲ ಈಸ್ಕೊಂಡು ಪಾಪ ಮಾಡ್ತಾ ಇದ್ದೀನಿ. ಒಂದು ರೂಪಾಯಿ ಮಿಗಿಸ್ತೀರ ನೀನು ಅಲ್ಲಿಗೆ ಬರಲ್ಲ ಪರಲೋಕಕ್ಕೆ ಅಂತ ಹೇಳಿ. ಈ ಲೋಕಕ್ಕೆ ನೀನೇನು ಸಾಲ ಇದ್ರೆ ಚೆಕ್ ಪೋಸ್ಟ್ ಅಲ್ಲಿ ಓಲೆ ಕಾರ್ನ ಹಿಡ್ಕೊಂಡು ನಿನ್ನ ಯಜಮಾನಾದ ಯೇಸು ಕ್ರಿಸ್ತನ ಸೈತಾನು ಒಪ್ಪಿಸ್ಬಿಡ್ತಾನೆ. ಇವನ ಹತ್ರ ನನ್ನ ಹ್ಯಾಬಿಟ್ಗಳು ಬೇಜನಿದೆ, ನನ್ನ ಬುದ್ಧಿಗಳು ಬೇಜನಿದೆ, ನಾನು ಈ ಲೋಕದಲ್ಲಿ ಏನೇನು ತಡೆದ ಇದ್ದೀನಿ ಎಲ್ಲದರಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಮಾಡಿಸ್ಬಿಡ್ತಾನೆ. ಸೊ ದೇವ್ರ ವಾಕ್ಯ ಏನಾಗಿದೆ? ಕೋಪ ಬಂದ್ರೇನು ಹೇಳ್ಕೊಡ್ತೈತೆ. ವಾಕ್ಯ ಕೇಳ್ತಾ ಇರು, ಕರೆಕ್ಟ್ ವಾಕ್ಯ ಓದ್ತಾ ಇರು. ಯಾರನ್ನ ಚೆನ್ನಾಗಿ ವಾಕ್ಯ ಹೇಳೋರ ಹತ್ರ ಕೇಳು, ಹೌದು ನಾನು ಪಾಪಿ, ನಾನು ಇದರಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ವ್ಯಭಿಚಾರದಲ್ಲಿದ್ದೀನಿ, ನಾನು ಪಾಪ ಮಾಡ್ತಾ ಇದ್ದೀನಿ, ನಾನು ಅನ್ಯಾಯ ಮಾಡ್ತಾ ಇದ್ದೀನಿ. ಯಾರನ್ನ ಸೂಳೆಗಾರಿಕೆ ನಡೆಸೋರು ನಾನು ಸುಳ್ಳು ಮೈ ಮಾರ್ಕೊಂತೀನಿ ಅಂತ ಹೇಳ್ತಾರೆ. ಯಾರನ್ನ? ಸಾಮಾನ್ಯದ ಸ್ತ್ರೀ ಹೆಂಗ್ ಹೇಳಿದ್ಲು ಅಲ್ಲಿ ಬಾವಿ ಹತ್ರ ನೀರು ಕುಡಿಯಕ್ಕೆ ಬಂದಿದ್ದಾಗ,
ಆಕೆ ಹೆಂಗ್ ಒಪ್ಕೊಂಡ್ಲು ತನ್ನ ಸೂಳೆತನನ? ಯೇಸು ಸ್ವಾಮಿ ಹತ್ರ ಅದೇ ಒಂದು ಸೀಕ್ರೆಟ್. ಆಮೇನ್. ವಾಕ್ಯ ಮಾತಾಡ್ಬಿಟ್ರೆ, ವಾಕ್ಯ ಬಂದ್ಬಿಟ್ರೆ ಫಸ್ಟ್ ನಾನು ಪಾಪ ಮಾಡ್ತಾ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ, ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀನಿ, ಇನ್ಮೇಲೆ ಮಾಡಲ್ಲ. ಏನ್ ಮಾಡ್ತಾ ಇದೆ ಅಂದ್ರೆ ಕೇಳಿದ ಮೆಸೇಜ್ ಅವ್ರನ್ನ ಚೇಂಜ್ ಮಾಡ್ತಾ ಇದೆ. ಮೆಸೇಜ್ ಅಂದ್ರೆ ಏನು? ವಾಕ್ಯ ಇರ್ಬೇಕು. ಸರಿಯಾದ ವಾಕ್ಯ ಮನುಷ್ಯನ ಬದಲಾಯಿಸ್ತದೆ, ಪಾಪಿನ ಬದಲಾಯಿಸ್ತದೆ, ನೀತಿವಂತನನ್ನಾಗಿ ಮಾಡಿ, ಕೊಲೆನ ಸಮಾಧಾನ ಪ್ರಿಯನನ್ನಾಗಿ ಮಾಡ್ತದೆ, ಕೊಲೆಗಾರನ ವೇಷಿನ ಚೇಂಜ್ ಮಾಡ್ತದೆ, ವ್ಯಭಚಾರಿನ ಚೇಂಜ್ ಮಾಡ್ತದೆ, ಪೂಜಾರಿನ ಚೇಂಜ್ ಮಾಡ್ತದೆ, ಮಿಲಿಟರಿನ ಚೇಂಜ್ ಮಾಡ್ತದೆ, ಲಂಚಕೋರನ ಚೇಂಜ್ ಮಾಡ್ತದೆ, ಟೆರರಿಸ್ಟ್ ನ ಚೇಂಜ್ ಮಾಡ್ತದೆ, ನಕ್ಸಲೈಟ್ ನ ಚೇಂಜ್ ಮಾಡ್ತದೆ, ಮಂತ್ರವಾದಿಯನ್ನ ಚೇಂಜ್ ಮಾಡ್ತದೆ. ಬೈಬಲ್ ಅಲ್ಲಿ ಇದೆ ರೆಫರೆನ್ಸ್. ಮಂತ್ರವಾದಿ ದೀಕ್ಷಾಸ್ಥಾನ ತಗೊಂಡು ಪರಿಶುದ್ಧಾತ್ಮನನ್ನ ಹೊಂದಿದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ದೇವ್ರ ವಾಕ್ಯ ಕನ್ನಡಿ ಹೆಂಗಂತ ಗೊತ್ತಾಯ್ತಾ? ವಾಕ್ಯ ಕೇಳುವಾಗ ನಮ್ಮ ಪಾಪಗಳು, ತಪ್ಪುಗಳು, ನಾವು ನಡ್ಕೊಳ್ಳೋ ರೀತಿ, ಒಳ್ಳೇದು ಕೆಟ್ಟದ್ದು ಎರಡೂ ಗೊತ್ತಾಗ್ತದೆ. ಆಮೆನ್. ಸರಿಯಾದ ವಾಕ್ಯದ ವಿವರಣೆ ಇರಬೇಕು. ದೇವ್ರು ಮಾತಾಡ್ಬೇಕು ಆ ಮನುಷ್ಯನ ಮೂಲಕ. ಯಾರು ಮಾತಾಡ್ಬೇಕು ಅಂತ ಹತ್ರ ನೀನ್ ಕುತ್ಕೊಂಡು ಕೇಳಿದ್ರೆ ಕರೆಕ್ಟ್ ಆಗಿ ನಿನ್ ನಿಜ ಜೀವನ ಅಲ್ಲಿ ಬಂದ್ಬಿಡ್ತದೆ. ಕೆಲವರಿಗೆ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಫ್ಯಾಮಿಲಿಗೆ ಒಬ್ಬೊಬ್ಬರಿಗೆ ಯಾರನ್ನ ಕಷ್ಟದಲ್ಲಿ ಬರ್ತಾರೆ ಅವ್ರನ್ನ ಸ್ವಲ್ಪ ಹೊತ್ತು ಕೌನ್ಸಿಲಿಂಗ್ ಮಾಡೋವಾಗ ಚಕ್ಕಂತ ಒಪ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಮಾತಾಡ್ತಾ ಬ್ರದರ್ ನೀವು ಹೇಳ್ತಾ ಇದ್ರೆ ನನ್ಗೆ ಗೊತ್ತಾಗ್ತದೆ, ನಾನು ಈ ಒಂದು ತಪ್ಪಲ್ಲಿದ್ದೀನಿ, ಹೇಳ್ಬಿಡ್ತಾ ಇದ್ದೀನಿ, ಇವತ್ತು ಕೇಳು ಅಂತ. ಯಾಕಂದ್ರೆ ವಾಕ್ಯ ಅವ್ರನ್ನ ಆ ಥರ ಪೀಡಿಸ್ತೈತೆ, ವಾಕ್ಯ ಆ ಥರ ಅವ್ರನ್ನ ಕಳವಳ ಪಡಿಸ್ತೈತೆ, ವಾಕ್ಯ ಅವ್ರನ್ನ ಚೇಂಜ್ ಮಾಡ್ತೈತೆ. ಆ ಪವರ್ ಜೀಸಸ್ ಕ್ರೈಸ್ಟ್ ವಾಕ್ಯಕ್ಕಿದೆ. ನೆಕ್ಸ್ಟ್, ದೇವ್ರ ವಾಕ್ಯ ಕತ್ತಿಯಾಗಿದೆ. ಕತ್ತಿ ಎಲ್ಲವನ್ನ ಕಟ್ ಮಾಡಿ ಕತ್ತರಿಸಿ ಬಿಸಾಕ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓದಿ ಎಫೆಸಿಯ ಗ್ರಂಥ 6:17, ಎಫೆಸಿಯನ್ ಚಾಪ್ಟರ್ 6:17. ಪ್ರೈಸ್ ದ ಲಾರ್ಡ್. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡೀರಿ. ವಾಕ್ಯ ಏನು ಹೋಲಿಸ್ತದೆ? ಕತ್ತಿ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಏನಾಗಿದೆ ಇಲ್ಲಿ? ಪವಿತ್ರಾತ್ಮನು ಕೊಡೋದು. ಒಬ್ಬ ವಿಶ್ವಾಸಿಗೆ ವಾಕ್ಯ ಕೊಡೋದು ಯಾರು? ಪಾಸ್ಟರ್ ಅಲ್ಲ, ಪರಿಶುದ್ಧಾತ್ಮನು ಕೊಡೋದು. ಪಾಸ್ಟರ್ ಬಾಯ್ ಅಷ್ಟೇ. ವಾಕ್ಯ ಯಾರು ಕೊಡೋದು? ಇವತ್ತೇನ ಪಾಸ್ಟರ್ ವಾಕ್ಯ ಹೇಳಿದ್ರೆ ಅದು ರಾಂಗ್. ಪಾಸ್ಟರ್ ಅಲ್ಲಿ ಪರಿಶುದ್ಧಾತ್ಮನ ಹೇಳ್ಬೇಕು. ಪಾಸ್ಟರ್ ಅಲ್ಲಿ ಯಾರು ಮಾತಾಡ್ಬೇಕು? ನೋಡಲಿ, ಪವಿತ್ರ ಆತ್ಮನು ವಾಕ್ಯ ಕೊಡೋದಂತ ಹೇಳ್ತಾರೆ. ಪವಿತ್ರ ಆತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡೀರಿ. ಪರಿಶುದ್ಧ ಆತ್ಮನ್ ಮಾತಾಡ್ಬೇಕಲ್ಲ ಪಾಸ್ಟರ್ ಅಲ್ಲಿ. ಪಾಸ್ಟರ್ಗಳು ಮಾತಾಡೋರು ಇದ್ದಾರೆ. ಏನೋ ಒಂದು ಯಾವುದೋ ಒಂದು ಅರ್ಜೆಂಟಲ್ಲಿ ಬಿಸಿಯಲ್ಲಿ ಯಾವುದೋ ಒಂದು ಕೊಡೋಣ ಇದ್ರು. ವಿಶ್ವಾಸಿಗಳಿಗೆ ಏನೋ ಅಷ್ಟೊಂದು ಗೊತ್ತಿಲ್ಲ. ಯಾವುದೋ ಒಂದು ಅಬ್ರಾಹ್ಮ ಸ್ಟೋರಿ, ನೋವನ್ ಸ್ಟೋರಿ, ಇಸಾಕನ್ ಸ್ಟೋರಿ, ರೆಬೆಕ್ಕಾ ಸ್ಟೋರಿ, ಆಮೇಲೆ ಏನೋ ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಕೊಡ್ದಿರೋ ಸ್ಟೋರಿ, ಏನೋ ಒಂದು ಹೇಳ್ಬಿಡೋಣ ಅಂತ ಆತ್ರದಲ್ಲಿ ಬಂದ್ಬಿಡ್ತಾರೆ. ಗಂಟೆ ಗಟ್ಲೆ ಕಾತ್ಕೋತಾರೆ ಕೆಲವು ಪಾಸ್ಟರ್ಗಳು. ಗಂಟೆ ಗಟ್ಲೆ ದೇವ್ರ ಹತ್ರ ಕುತ್ಕೊಂತಾರೆ, ಕಣ್ಣು ಮುಚ್ತಾರೆ, ಪ್ರೇಯರ್ ಮಾಡ್ತಾರೆ. ಯಪ್ಪಾ ಒಂದು ಶಬ್ದ ಕೊಡು ದೇವ್ರೇ, ಒಂದು ಸ್ವರ ಕೊಡು. ಆ ಸ್ವರನ ಎತ್ಕೊಂಡು ಹೋಗಿ ನಾನು ಮಾತಾಡ್ತೀನಿ. ನಾನ್ ಮಾತಾಡಬಾರ್ದು, ನೀನ್ ಮಾತಾಡ್ಬೇಕು. ಯಾವ ವಿಷಯ ಮಾತಾಡ್ಬೇಕು, ಯಾವ್ದು ಬೇಕು ಸಭೆಗೆ ಕೊಡು ನನಗೆ ಅಂತ ಕೇಳ್ತಾರೆ. ಗಂಟೆ ಗಟ್ಲೆ ಕೂತಿರ್ತಾರೆ. ಶನಿವಾರ ಪೂರ್ತಿ ಅವ್ರಿಗೆ ಅದೇ ರೆಫರೆನ್ಸ್. ನಾನು ಕೂಡ ಇವಾಗ ನೀವು ಇಂಥ ವಾಕ್ಯಗಳು ಮಾತಾಡ್ತಾ ಇದ್ರೆ ದೇವ್ರು ನನಗೆ ಆಶ್ಚರ್ಯ ಆಗ್ತದೆ. ಡೈಲಿ ಈಗ 6:30ವರೆಗೂ ನಾನು ಬ್ಯುಸಿಯಾಗಿದ್ದೆ. ಇವತ್ತು ನನ್ನ ಮಾಮೂಲಿ ಪ್ರೇಯರ್ ಮಾಡಿ ಕಳಿಸ್ಬಿಡೋಣ, ರಿಕ್ವೆಸ್ಟ್ ಪ್ರೇಯರ್ ತರ, ಬೈಬಲ್ ಸ್ಟಡಿ ಆಗಲ್ಲ, ಪ್ರಿಪರೇಷನ್ ಆಗಿಲ್ಲ. ದೇವ್ರು ಹೇಳಿದ್ರು 5 ಗಂಟೆ. ಆಮೇಲೆ ನೀನ್ ಟೈಮ್ ಕೊಡು ಸಾಕು ನನಗಂತ ಹೇಳಿದ್ರು. ಏನಂದ್ರೆ ಟೈಟಾಗಿ ಬಂದೆ. 6 ಗಂಟೆಗೆ ಮುಖ ತೊಳ್ಕೊಂಡೆ, ಯಾರನ್ನೂ ಮಾತಾಡ್ಸಿಲ್ಲ, ಹೋಗಿ ಕೂತ್ಕೊಂಡು ಪ್ರೇಯರ್ ಮಾಡಿದೆ ರೂಮಲ್ಲಿ. ಈ ವಾಕ್ಯನ ಕಟ್ಕಳಿಸ್ತೀನಿ. ಯಾಕಾಗಲ್ಲ ಅಂತೀಯ? ಆಗ್ತೈತೆ. ನೀನ್ ಮಾತಾಡಕ್ ರೆಡಿ ಇಡಿ ಸಾಕು. ಮಾತಾಡೋದು ನಾನು, ಮಾತಾಡೋದು ನಾನು, ನೀನಲ್ಲ. ದೇವ್ರ ಹತ್ರ ಮೆಸೇಜ್ ಕಮ್ಮಿ ಇದೆಯಾ? ದೇವ್ರ ಹತ್ರ ವಿಷಯಗಳು ಕಡಿಮೆ, ಶಾರ್ಟೇಜಾ? ದೇವ್ರ ಹತ್ರ ಮೆಸೇಜ್ ಬೇಜನ್ ಇದೆ. ನೀನು ಒಂದ್ ದಿನಕ್ಕೆ 70 ಮೆಸೇಜ್ ಕೊಟ್ರೆ ಕೂಡ ಮಾತಾಡ್ತಾನೆ. 70 ಮೆಸೇಜ್ಗೆ ಬಾಯಿ ಕೊಡೋ ಶಕ್ತಿ ಪಾಸ್ಟ್ರಿಗೆ ಬೇಕಷ್ಟೇ. ನಾನು ಮಾತಾಡ್ತೀನಿ ದೇವ್ರೆ, ನನ್ನ ಬಾಯಿ ನೀನು ಕೊಡ್ತೀನಿ ಅಂದ್ರೆ ಸಾಕು.
ಆಮೆನ್. ಹೌದಲ್ವಾ? ಮೋಶೆ ಏನಂದಿದ್ದು? ನಾನು ತೊದಲು ಬಾಯಿ, ನನಗೆ ಮಾತಾಡೋದು ಅಷ್ಟೊಂದು ಬರಲ್ಲ ಅಂದ್ರೆ, ಮೂಕನ್ನ ಯಾರು ಉಂಟು ಮಾಡಿದ್ದು? ಬಾಯಿ ಇರೋನ್ ಯಾರು ಉಂಟು ಮಾಡಿದ್ದು? ಮಾತು ಬರ್ದೇ ಇರೋನ್ ಯಾರು ಉಂಟು ಮಾಡಿದ್ದು? ಕಣ್ಣಿರೋನ್ ಯಾರು ಉಂಟು ಮಾಡಿದ್ದು? ಕುರುಡನ್ ಯಾರು ಉಂಟು ಮಾಡಿದ್ದು? ನಾನಲ್ವಾ? ಹೋಗು, ನಿನ್ ಬಾಯಿಗೆ ನಾನು ಬಾಯಾಗಿರ್ತೀನಿ ಅಂತ ಯೆರೆಮೀಯನಿಗೆ ಹೇಳ್ತಾನೆ. ಆಮೆನ್. ನಿನ್ ಬಾಯಿ ಮಾತಿಗೆ ತಕ್ಕಾಗಿ ನಿಮ್ಮ ಅಣ್ಣನ ಕೊಡ್ತೀನಿ, ಹೋಗು ಆರೋನನ್ನ, ನಿನಗೆ ಬಾಯಾಗಿರ್ತಾನೆ ಅವನು. ಆಮೆನ್. ಹಲ್ಲೆಲೂಯಾ. ಎಸ್, ದೇವರ ವಾಕ್ಯ ಏನಾಗಿದೆ? ಕತ್ತಿಯಾಗಿದೆ. ಹೆಂಗ್ ಕತ್ತಿಯಾಗಿದೆ ಅಂದ್ರೆ, ವಾಕ್ಯ ಹೇಳು, ವಾಕ್ಯ ಹೇಳಿ ಪ್ರೇಯರ್ ಮಾಡು, ಸೈತಾನ ಓಡೋಗ್ತಾನೆ. ಇದಕ್ಕೆ ಬೈಬಲ್ ರೆಫರೆನ್ಸ್ ಏನಂದ್ರೆ, ಮತ್ತಾಯ ಗ್ರಂಥ 4ನೇ ಅಧ್ಯಾಯ 4, 5, 6, 7ನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಇಲ್ಲಿಂದ ದುಮ್ಕು, ಈ ಕಲ್ಲನ್ನ ರೊಟ್ಟಿ ಮಾಡು, ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡು. ಅದಕ್ಕೆ ಏನು ಉತ್ತರ ಕೊಟ್ಟ? ದೇವರು ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕಿದ್ದಾನೆ, ಹೋಗ್ ಸೈತಾನ ಅಂದ. ಇಲ್ಲಿಂದ ದುಮ್ಕಂದ, ದೇವರನ್ನ ಪರೀಕ್ಷೆ ಮಾಡಬಾರ್ದಂತ ಬರ್ದಿದೆಯಲ್ಲ. ಇನ್ನೊಂದು ವಾಕ್ಯ, ಯಾವ ವಾಕ್ಯ ಹೇಳಿದ್ದು? ಸೈತಾನ ಯೇಸು ಕ್ರಿಸ್ತನಿಗೆ, ನನ್ ಇಲ್ಲಿಂದ ಇದೆಲ್ಲ ನನಗೆ ಕೊಟ್ಟಿದೆ, ನನ್ನ ಕಾಲಗಳಿಗೆ ನಮಸ್ಕಾರ ಮಾಡು ಅಂದ. ಅದಕ್ಕೆ ಯೇಸು ಕ್ರಿಸ್ತನು ಯಾವ ವಾಕ್ಯನ ಹೇಳ್ದ? ದೇವ್ರಿಗೆ ಮಾತ್ರ ಅಡ್ಡ ಬೀಳ್ಬೇಕು, ಬೇರೆ ಯಾರಿಗೂ ಅಡ್ಡ ಬೀಳ್ಬಾರ್ದು, ಬೇರೆ ಯಾರಿಗೂ ನಮಸ್ಕರಿಸಬಾರ್ದು. ಫಾಸ್ಟ್ ಕಾಲಗಳು ಕೂಡ ಬೀಳ್ಬಾರ್ದು, ಗೊತ್ತಾ ನಿಮ್ಗೆ? ದೇವ್ ದೂತರ ಕಾಲಗಳು ಕೂಡ ಬಿಡಬಾರ್ದು, ಯಾವ ಮನುಷ್ಯನ ಕಾಲಗಳು ಕೂಡ ಬಿಡಬಾರ್ದು. ದೇವ್ರಿಗೆ ಮಾತ್ರ ನಾವು ಅಡ್ಡ ಬೀಳ್ಬೇಕು. ಹಲ್ಲೆಲೂಯಾ. ಹಂಗ ಹೇಳಿದ ತಕ್ಷಣ ಏನಾದ? ಸೈತಾನ ಬಿಟ್ಟು ಹೋದನು. ವಾಕ್ಯ ಹೇಳಿ ಪ್ರೇಯರ್ ಮಾಡು, ವಾಕ್ಯ ಹೇಳಿ ದೆವ್ವ ಬಿಡಿಸು, ವಾಕ್ಯ ಹೇಳಿ ಮಗುಗೆ ಪ್ರೇಯರ್ ಮಾಡು, ವಾಕ್ಯ ಹೇಳಿ ನೀನು ಏನೇನು ವಾಕ್ಯ ಹೇಳು, ವಾಕ್ಯ ಹೇಳಿ ಹೇಳಿ ಹಾಡು ಬರಿ, ವಾಕ್ಯ ಹೇಳಿ ಹಾಡು ಬರಿ. ಆ ಹಾಡು ಎಷ್ಟು ಫೇಮಸ್ ಆಗುತ್ತೋ ಗೊತ್ತಾ? ಎಷ್ಟು ವ್ಯೂವರ್ಸ್ ಕೇಳ್ತಾರೆ ಗೊತ್ತಾ? ಎಷ್ಟು ಜನನ ಅದು ಧೈರ್ಯ ಪಡಿಸ್ತದೆ ಗೊತ್ತಾ? 87 ವ್ಯಾಲ್ಯೂಮ್ ಮಾಡಿದ್ದಾರೆ ಬ್ರಿಕ್ಮನ್ಸ್ ಫಾದರ್. 87 ಹಿಟ್ ಆಗಿದೆ. ಆ ಥರ ಆತ್ಮದಿಂದ ತುಂಬಿ ಅಳುಬ್ರೆಲ್ಲ ಬರ್ದಿದ್ದಾರೆ. ಅವ್ರ ಹಾಡುಗಳು ಕೇಳ್ತಾ ಇದ್ರೆ ಇವಾಗ್ಲೂ ಕೂಡ ಉಜ್ಜೀವನ ಬುಕ್ಕಲ್ಲಿ ಸ್ಟಾರ್ಟಿಂಗ್ ಕೇಳ್ರಿ, 1ರಿಂದ 400 500 ಹಾಡುಗಳವರೆಗೂ ನೋಡಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಆತ್ಮದಿಂದ ತುಂಬಿ ವಾಕ್ಯವನ್ನ ಇಟ್ಟು ಬರೆಯುವಾಗ ಖಂಡಿತವಾಗ್ಲೂ ಹಾಡಾಗ್ಲಿ, ಪ್ರೇಯರ್ ಆಗ್ಲಿ, ಮೆಸೇಜ್ ಆಗ್ಲಿ, ಒಂದು ಮನೆ ಕುಟುಂಬ ಪ್ರೇಯರ್ ಆಗ್ಲಿ, ನಿಮ್ಮ ಮನೆಯಲ್ಲಿ ಅಷ್ಟೇ ವಾಕ್ಯನ ಹೇಳಿ ಪ್ರೇಯರ್ ಮಾಡು, ವಾಕ್ಯನ ಹೇಳಿ ಸೈತಾನ ಗದರಿಸು. ದೇವ್ರಿಗೂ ಹೇಳು, ದೇವ್ರೇ ನಿನ್ನ ವಾಕ್ಯ ಹಿಂಗೆ ಹೇಳಿದಲ್ಲ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಬೇಡ್ಕೊ ಅಂತ ಹೇಳಿದ್ಯಾ. ಒಂದು ಸಂತಾನ ಕೊಡಪ್ಪ, ಒಂದು ಉದ್ಯೋಗ ಕೊಡಪ್ಪ, ಒಂದು ಒಳ್ಳೆ ಕಸ್ಟಮರ್ ಕೊಡಪ್ಪ, ಆರೋಗ್ಯ ಕೊಡಪ್ಪ, ನೀನು ಹೇಳಿದೀಯಲ್ಲ, ವಾಕ್ಯ ಹೇಳು. ಅಯ್ಯೋ ನನ್ನ ಮಗಳು ನನ್ನ ವಾಕ್ಯ ಹೇಳ್ತಾರೆ. ಹೌದು, ನಮ್ಮ ಮಕ್ಕಳು ನಮ್ಮನ್ನು ಕೇಳ್ತಾರಪ್ಪ, ನೀನು ಹೇಳಿದೆಯಲ್ಲ ಪಾಸ್ ಆದರೆ ಸೈಕಲ್ ಇಸ್ಕೊಡ್ತೀನಂತ, ನೀನು ಹೇಳಿದೆಯಲ್ಲ ಬರ್ತ್ಡೇ ಕೇಕ್ ಕಟ್ ಮಾಡ್ತೀನಂತ, ನೀನು ಹೇಳಿದೆಯಲ್ಲ. ನಾವು ಹೇಳಿದ್ದೇನೆ ಹೇಳಬೇಕು ದೇವ್ರಕ, ಇದು ವಾಕ್ಯ ಅಂತಾರೆ. ಸೈತಾನಿಗೆ ಹೇಳ್ಬೇಕು ವಾಕ್ಯನ, ಓಡೋಗ್ಬಿಡ್ತಾನೆ. ವಾಕ್ಯ ಬಿಟ್ಟು ಬೇರೆ ಏನ್ ಹೇಳಿದ್ರೂ ಕೇಳಲ್ಲ ಅವನು. ಉಪವಾಸದಲ್ಲಿ ಇದು ಪ್ರೇಯರ್ ಮಾಡು, ವಾಕ್ಯ ಹೇಳು, ಓಡೋಗ್ಬಿಡ್ತಾನೆ. ವಾಕ್ಯ ಇರೋ ಹತ್ರ ಅವನು ಇರಲ್ಲ. ಅದಕ್ಕೆ ಜಾಸ್ತಿ ಜನ ಒಳ್ಳೆ ವಾಕ್ಯ ಇರೋ ಹತ್ರ ಇರಲ್ಲ. ಆಮೇನ್. ಡೂಪ್ಲಿಕೇಟ್ ವಾಕ್ಯ ಹೇಳೋದು, ವಾಕ್ಯನ ಕಲಬೆರಿಸಿ ಹೇಳೋದು, ಎಂಟರ್ಟೈನ್ಮೆಂಟ್ ಆಗಿ ಹೇಳೋದು, ಜೋಕ್ಸ್ ಆಗಿ ಹೇಳೋದು, ಅಲ್ಲಿ ನೋಡು ರಾಶಿ ಗಟ್ಲೆ ಜನ ಇರ್ತಾರ. ಆಮೇನ್. ಕರೆಕ್ಟಾಗಿ ವಾಕ್ಯ ಇರೋ ಹತ್ರ. ಆದ್ರೆ ನಿಜ ಹೇಳ್ತೀನಿ ಕೇಳಿ, ಕರೆಕ್ಟಾಗಿ ವಾಕ್ಯ ಎಲ್ಲಿ ಹೋಗ್ತದೆ ಅಲ್ಲಿ ದೇವರು ರಾಶಿಯಾಗಿ ಕಳಿಸ್ತಾನೆ, ಲಾಟ್ ಕಳಿಸ್ತಾನ. ಅದಕ್ಕೆ ತುಂಬ್ತಾನೇ ಇರ್ತಾನೆ ಅವ್ರಿಗೆ. ಯಾಕೆ ಹೇಳು? ವಾಕ್ಯ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ, ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ ಅಲ್ಲಿರೋ ಮನುಷ್ಯ, ಸಭೆಯವರು. ಆಮೇನ್. ವಾಕ್ಯ ಫಾಸ್ಟ್ ಆಗಿ ಹೋಗ್ತಾ ಇರ್ತದೆ. ಪ್ರೈಸ್ ದ ಲಾರ್ಡ್. ವಾಕ್ಯನ ಹೇಳಿ ಪ್ರೇಯರ್ ಮಾಡುವಾಗ, ವಾಕ್ಯನ ಹೇಳುವಾಗ ಸೈತಾನ ನಿನ್ನನ್ನ, ಕಷ್ಟಗಳು ನಿನ್ನನ್ನ, ದೇವ್ರು ನಿನಗೆ ವಾಕ್ಯನ ಹೇಳಿ ದೇವ್ರ ವಾಕ್ಯನ ದೇವ್ರಿಗೆ ಹೇಳುವಾಗ ಹೌದಲ್ವಾ ಅಂತ ದೇವ್ರು ನಿನ್ನ ಕ್ರಿಯೆನ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಏನು ಬೇಕಾದ್ರೂ ಆಮೇಲೆ ನೀನು ಹೇಳಿದ್ಯಲ್ಲಪ್ಪ, ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಏನೇನು ಬೇಡಿಕೊಳ್ಳಿರೋ ಅದನ್ನೆಲ್ಲ ಹೊಂದುವಿರಿ ಅಂತ ಮತ್ತಾಯ ಗ್ರಂಥ 21ನೇ ಅಧ್ಯಾಯ 22ನೇ ವಚನ. ಹಿಂಗೆ ಹೇಳ್ಬೇಕು ದೇವ್ರಿಗೆ, ಸೈತಾನಿಗೆ ಹೇಳ್ಬೇಕು, ಮನುಷ್ಯರಿಗೆ ಹೇಳ್ಬೇಕು. ವಾಕ್ಯ ಹೇಳಿ ಪ್ರೇಯರ್ ಮಾಡು, ಪವರ್ಫುಲ್ ಆಗಿರ್ತದೆ. ಆಮೇನ್. ನಂತರ ನಿನ್ ಮುಂದೆ ಕೂತಿರೋ ಜನ ನಿನ್ ವಿಶ್ವಾಸಿನೋ ಬೋಧಕನು. ನೆಕ್ಸ್ಟ್ ದೇವರ ವಾಕ್ಯ ಜೇನುತುಪ್ಪ. ಕೀರ್ತನೆಗಳು 19:10. ಕೀರ್ತನೆಗಳು 19:10. ಫಾಸ್ಟ್ ಆಗಿ ಓದಿ. ಜೇನುತುಪ್ಪ ಅಂತೆ. ಜೇನುತುಪ್ಪ ಇಮ್ಯುನಿಟಿ ಪವರ್ ಅಲ್ವಾ? ಏನೇನು ಬಳಸ್ತಾರಲ್ಲ ಜೇನುತುಪ್ಪ,
ಅದ್ರ ತರ ಟೇಸ್ಟ್ ಏನೂ ಇಲ್ಲಲ್ಲ. ರಸಗುಲ್ಲ, ಗುಲಾಬ್ ಜಾಮೂನು ಏನೂ ಇರಲ್ಲ ಅದ್ರ ಮುಂದ್ಗಡೆ. ಯಾವ ಸ್ವೀಟು, ಮೈಸೂರು ಪಾಕ್ ಏನ್ ಸ್ವೀಟು ಅದ್ರ ಮುಂದ್ಗಡೆ ಝೀರೋ. ಚಂಪಾಕಲಿ ಸ್ವೀಟು, ಲಡ್ಡು, ಲಾಡು ಎಲ್ಲ, ಬಾದುಷಾ, ಜಿಲೇಬಿ ಎಲ್ಲ ಅದ್ರ ಮುಂದ್ಗಡೆ ಝೀರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ. ಅವು ದೇವರ ವಾಕ್ಯ ಏನಾಗಿದೆ? ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಸಿಹಿಯಾಗಿದೆ, ಜೇನುತುಪ್ಪಗಿಂತ ಟೇಸ್ಟ್ಫುಲ್ ಆಗಿದೆ. ದೇವರ ವಾಕ್ಯ ಜೇನುತುಪ್ಪ. ಸಾಮಾನ್ಯವಾಗಿ ಎಂತರನಾಗ್ಲಿ ಜೇನುತುಪ್ಪ ನೋಡಿದ ತಕ್ಷಣ ಏನ್ ಮಾಡ್ತಾರೆ ಹೇಳಿ? ಹಿಂಗನ್ಬಿಡಿ, ಹಿಂಗಂತಾರೆ, ಹಿಂಗಂತಾರೆ. ಗೂಡಲ್ಲನ ಇರ್ಲಿ, ಬಾಟ್ಲಲ್ಲನ ಇರ್ಲಿ, ಮನೆಯಲ್ಲನ ಇರ್ಲಿ, ಹಿಂಗನ್ಬಿಟ್ಟು ಹಿಂಗಂತಾರೆ. ಬ್ರೆಡ್ಗೆ ಹಾಕೊಂಡು ತಿಂತಾರೆ. ಕೆಮ್ಮಲಿದ್ರೆ ಮಗುಗೆ ತಿನ್ನಿಸ್ತಾರೆ. ಒಳ್ಳೆ ಇಮ್ಯುನಿಟಿ ಪವರ್ ಇವಾಗ ಈ ಕೊರೋನಾ ಟೈಮಲ್ಲಿ. ಹಲ್ಲೆಲೂಯಾ. ಶಕ್ತಿ ಕೊಡ್ತೈತೆ. ಪ್ರೈಸ್ ದ ಲಾರ್ಡ್. ಬಹಳ ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ಅದು, ಎಳ್ನೀರು ಥರ. ಇಂಗ್ಲೀಷ್ ಮೆಡಿಸಿನ್ನು ಇನ್ನೇನು ಹಾಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಸಿಗ್ತೈತೆ. ಇವೆಲ್ಲ ಮೆಡಿಸಿನ್ನು, ಈ ಜೇನುತುಪ್ಪ, ಈ ಎಳ್ನೀರು, ಆಮೇಲೆ ಕೆಲವು ಎಲೆಗಳು, ಸೊಪ್ಪುಗಳು ಒಳ್ಳೆ ಬೆಸ್ಟ್ ಆಂಟಿಬಯೋಟಿಕ್. ನೋ ಸೈಡ್ ಎಫೆಕ್ಟ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಸೊ ಅದ್ರ ಬಗ್ಗೆ ಬೇಡ, ಆಮೇನ್. ಅದು ಟಿಪ್ಸ್ ಆಗ್ಬಿಡ್ತೈತೆ. ಹೆಲ್ತ್ ಸಮಾಧಾನ. ವಾಕ್ಯಕ್ಕೆ ಬರೋಣ. ಹೇಗೆ ಜೇನುತುಪ್ಪ ಅಂದ್ರೆ, ಒಂದು ವಿಶ್ವಾಸಿ ವಾಕ್ಯನ ಸಮೃದ್ಧಿಯಾಗಿ ಕೇಳಿ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ತನ್ನ ಸುಗುಣವುಳ್ಳ ಹೃದಯದಲ್ಲಿ ಇಟ್ಕೊಂಡು ಅದನ್ನು ನೆನೆಸ್ತಾ ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ, ಮರಣದಲ್ಲಿ, ವ್ಯಾಧಿಯಲ್ಲಿ, ಕಳವಳದಲ್ಲಿ ಆ ವಾಕ್ಯನ ಸಮೃದ್ಧಿಯಾಗಿ ಸಂತೋಷವಾಗಿ ಎಲ್ಲ ಸಮಯಗಳಲ್ಲಿ ಅನುಭವಿಸುವಾಗ ಅವನ ನಾಲಿಗೆಗೆ ರುಚಿಯಾಗಿರ್ತದೆ. ಒಂದು ಮುದ್ರೆಯನ್ನು ಹೊಡೆದ ಒಂದು ಸುರುಳಿನ ಎತ್ತಿ ಯೋಹಾನನಿಗೆ 5ನೇ ಪ್ರಕಟಣೆ ಗ್ರಂಥದಲ್ಲಿ ಕೊಡ್ತಾನೆ. ಅದು ತಿನ್ನವಾಗ ನಾಲಿಗೆಗೆ ರುಚಿಯಾಗಿದಂತೆ, ಹೊಟ್ಟೆಯಲ್ಲಿ ಕಹಿಯಾಗಿತ್ತಂತೆ. ಆಮೇನ್. ವಾಕ್ಯ ಕೇಳಕ್ ಕಷ್ಟವಾಗಿದ್ರೆ ಕೂಡ ಬಾಯಿಗೆ ಸಿಹಿಯಾಗಿರ್ತದೆ. ಜೇನುತುಪ್ಪ ಟೇಸ್ಟ್ಫುಲ್ಲು. ಆಮೇನ್. ಯಾರು ಇವತ್ತು ಈ ತರ ವಾಕ್ಯನ ಜೇನುತುಪ್ಪಗಿಂತ ಟೇಸ್ಟ್ ಆಗಿ ನೋಡ್ತಾರೆ? ಆಮೇನ್. ಜೇನುತುಪ್ಪ ಅತ್ಯವಶ್ಯಕತೆ ಯಾರು ಸ್ವೀಕಾರ ಮಾಡ್ಕೊಂತಾರೆ? ಹಲ್ಲೆಲೂಯಾ. ಬಿಟ್ಬಿಡಿ, ಟಚ್ ಅಪ್ ಹೆಚ್ಚಾಗಿ ಮಾಡ್ಕೊಳಕ್ ಹೋಗ್ಬಿಡಿ ದಯವಿಟ್ಟು. ಈಗ ಅದೇ ಬಗ್ಗೆನೇ ದೇವರು ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ವಾಕ್ಯನ ಜೇನುತುಪ್ಪ ತರ ರುಚಿಸ್ಬೇಕು ನೀನು. ಆಮೇನ್. ಕುತ್ಕೊಂಡಾಗ ಎದ್ದೋಲ್ಲ, ಆಮೇನ್ ಸ್ತೋತ್ರನಪ್ಪ, ಈ ತರ ಹೇಳಿದ್ಯಾ, ಹಿಂಗೆ ಹೇಳಿದ್ಯಾ, ಈ ತರ ಕೇಳ್ಕೊಂಬಂದೆ ಭಾನುವಾರ, ವಾರ ಪೂರ್ತಿ ನೆನೆಸ್ಕೋ. ಎಲ್ಲ ಒಂದು ಹತ್ರ ಹೋಗ್ತಾರೆ, ಒಂದು ವಾಕ್ಯ ಓಡ್ತಾ ಇರ್ತದೆ ಒಂದು ಚರ್ಚ್ ಮುಂದ್ಗಡೆ. ನಾನೇ ಮಾರ್ಗವು, ಸತ್ಯವು, ಜೀವವು. ಯೋಹಾನ ಗ್ರಂಥ 14ನೇ ಅಧ್ಯಾಯ, ಆಮೇನ್ 6ನೇ ವಚನ. ಇನ್ನೇನು ಒಂದು ವಾಕ್ಯ ಎಲ್ಲೋ ಗೋಡೆ ಮೇಲೆ ಯಾರ ಮನೆಗೆ ಹೋದಾಗ ಒಂದು 6 ವಾಕ್ಯಗಳು ಹಾಕಿರ್ತಾರೆ, 10 ವಾಕ್ಯಗಳು ಹಾಕಿರ್ತಾರೆ. ಓದು ಮ್ಯಾನ್, ಓದಿದ್ರೆ ತಿರ್ಗಾ ಓದು. ಹಲ್ಲೆಲೂಯಾ. ಇಗೋ ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ಮಾಡುವೆನು. ಹಲ್ಲೆಲೂಯಾ. ಓದು. ಏನು ಹೊಸ ಕಾರ್ಯ? ಒಂದ್ಸಾರಿ ಆ ವಾಕ್ಯ ನಾನು ನಮ್ಮ ಅಂಗಡಿಯಲ್ಲಿ ಹಾಕಿದ್ದೆ. ಓದ್ಬಿಟ್ಟು ಸರ್ ಅದು ಏನು ಇಟ್ಲಿ చెప్పిన వాక్యము ಹೊಸ కార్యವನ್ನು ಮಾಡ್ತಾರಂತ రాసింది. ఏం చేస్తారు సార్ నా జీవితంలో? ಚೆನ್ನಾಗಿ ಬಟ್ಟಿದೆ ಅವ್ರ ನತ್ತಿಯಲ್ಲಿ. ಆಮೇನ್. ಏನ್ ಮಾಡ್ತಾರೆ? ಏನೋ ನನಗೇನೋ ಈ ತರ ನಿಂತ್ಕೊಂಡು 2 ಅವರ್ ಕೇಳ್ದ. 2 ಅವರ್ ವಾಕ್ಯ ಕೇಳಿದ್ಮೇಲೆ ನಾನು ಬೈಬಲ್ ಕಾವಲ್ಲ ಸಾರ್ ಅಂತ ಹೇಳ್ದ. ತಂದು ಇಮಿಡಿಯೇಟ್ಲಿ ತಮಿಳ್ ಬೈಬಲ್ನ ಆಮೇನ್ ಕನ್ನಡಿಯಿಂದ ಅವ್ರಿಗೆ ಅರ್ಪಿಸ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಂಬಿಕೆಯಿಂದ ಇರಬೇಕಾದ ಆ ಮನುಷ್ಯನಿಗೆ ಜೇನುತುಪ್ಪ ತರ. ಇದುವರೆಗೂ ನಾನು ಅಷ್ಟೇ, ನನ್ನ ಜೀವನದಲ್ಲಿ ಊಟಕ್ಕಿಂತ, ನೀರಿಗಿಂತ, ಜ್ಯೂಸ್ಗಿಂತ, ಮಟನ್, ಚಿಕನ್, ಮಟನ್ಗಿಂತ, ಎಲ್ಲ ವಸ್ತುಗಳಿಗಿಂತ, ಪಾನೀಯಗಳಿಗಿಂತ ನಾನು ಎಂತವನು ಗೊತ್ತಾ? ನಾಷ್ಟ ಕೂಡ ಪೆಪ್ಸಿ, ಕೋಕೋ ಕೋಲಾ ಇರ್ಬೇಕು, ನನಗೆ 7 ಅಪ್, ಮೌಂಟೇನ್ ಡ್ಯೂ ಇರಬೇಕು. ಊಟ ತಿಂದಿದ ತಕ್ಷಣ ಡ್ರಿಂಕ್ಸ್ ಕುಡಿಬೇಕು. ಕಬಾಬ್ ತಿಂದಿದ ತಕ್ಷಣ, ಬಿರಿಯಾನಿ ತಿಂದಿದ ತಕ್ಷಣ ಹೋಟ್ಲಲ್ಲಿ ಕೂಲ್ ಡ್ರಿಂಕ್ಸು ಪಕ್ಕಾ ತಗೊಂತಾ ಇದ್ದೆ ನಾನು. ಇವತ್ತಿಲ್ಲ ಬಿಡಿ. ಹಲ್ಲೆಲೂಯಾ. ವಾಕ್ಯ ಊಟ ತಿಂದ್ಮೇಲೆನೂ ವಾಕ್ಯ ಓದ್ತಾ ಇರ್ತೀನಿ, ಊಟಕ್ಕೆ ಮುಂಚೆನೂ ವಾಕ್ಯ ಓದ್ತಾ ಇರ್ತೀನಿ, ನೈಟ್ ನಿದ್ರೆಯಲ್ಲಿ ಕೂಡ ಎದ್ದು ವಾಕ್ಯಗಳನ್ನ ಗಮನಿಸ್ಕೊಂತಾ ಇರ್ತೀನಿ, ಬೆಡ್ ಮೇಲೆ ಕುತ್ಕೊಂಡು ಬೈಬಲ್ ತೆಗೆದು ಓದ್ತಾ ಇರ್ತೀನಿ. ಅದು ಜೇನುತುಪ್ಪ ತರ ಮಾಡ್ಕೊಬೇಕು ನೀನು. ಆಮೇನ್. ನೋಡಿ ತಕ್ಷಣ ಹೆಂಗಂತೀರಿ? ಜೇನುತುಪ್ಪ ತರ ಟೇಸ್ಟ್ ಮಾಡ. ಯಾರು ಅದನ್ನ ಹಿಡ್ಕೊಂಡ್ಬಿಡ್ತಾರ ಜೇನುತುಪ್ಪ ತರ ಇರ್ತೈತ. ನೆಕ್ಸ್ಟ್, ದೇವರ ವಾಕ್ಯ ಜೀವವಾಗಿದೆ, ಆತ್ಮವಾಗಿದೆ, ಎರಡಿದೆ ಇದರಲ್ಲಿ.
ಎರಡು ಒಂದೇ ವಾಕ್ಯದಲ್ಲಿರೋದ್ರಿಂದ ಎರಡನ್ನೂ ಹೇಳ್ತಾ ಇದ್ದೀನಿ. ದೇವ್ರ ವಾಕ್ಯ ನಿನ್ನ ಜೀವನದಲ್ಲಿ ಹೆಂಗೆ ಜೀವ ಇದೆ ಅಂತ ನನ್ನ ಹತ್ರ ಕೆಲವರು ಬರ್ತಾರೆ. ವಾಕ್ಯ ಹೇಳ್ತಾ ಇರ್ತೀನಿ, ಹೇಳ್ತಾ ಇರೋವಾಗಲೇ ಅವ್ರಿಗೆ ಮೇಲಾಗ್ಬಿಡ್ತದೆ, ಹೇಳ್ತಾ ಇರೋವಾಗಲೇ ಅವ್ರಿಗೆ ದೆವ್ವ ಬಿಟ್ಟು ಹೋಗ್ಬಿಡ್ತದೆ, ಹೇಳ್ತಾ ಇರೋವಾಗಲೇ ಅವ್ರ ಮುಖದಲ್ಲಿ ಪ್ರಕಾಶ ಬಂದ್ಬಿಡ್ತದೆ, ಕೇಳ್ತಾ ಇರೋವಾಗಲೇ ಮನಕಾಲ ಆಗ್ಬಿಡ್ತಾರೆ. ಆಮೇನ್ ಅಂತಿರ್ತಾರೆ, ಬೆಡ್ ಮೇಲೆ ಮಲಗಿರ್ತಾರೆ. ಹೋಗಿ ಅವ್ರ ಹತ್ರ ಮನಕಾಲು ಊರಿ ಪ್ರೇಯರ್ ಮಾಡ್ತಾ ಇರ್ತೀನಿ, ಎದ್ದು ಕೂತ್ಕೊಂಡ್ಬಿಡ್ತಾರೆ. ಆಮೇನ್. ಇನ್ ಕೆಲವರು ಕಷ್ಟಪಟ್ಟು ಕೂತ್ಕೊಂತಾರೆ, ಪ್ರೇಯರ್ ಮಾಡ್ತಾ ಮಾಡ್ತಾ ನಗೋಕ್ ಸ್ಟಾರ್ಟ್ ಮಾಡ್ತಾರೆ. ಸುಸ್ತಾಗಿರೋರೆಲ್ಲ ಆತ್ಮ ಜೀವ ಸರಿಯಾಗಿ ಕೇಳಿದ್ರೆ ಅದು ಮೈಂಡಲ್ಲಿ ಹೋಗಿ ಹೃದಯದಲ್ಲಿ ಇಳಿದು ಬಾಡಿ ಎಲ್ಲ ಗ್ಲೂಕೋಸ್ ಅನ್ನ ತುಂಬತೈತೆ. ಕೆಲವರು ಪ್ರೇಯರ್ ಮಾಡಿ ನಿಲ್ಲಿಸ್ತೀನಿ ಫೋನಲ್ಲಿ, ಬ್ರದರ್ ಈಗ ಚೆನ್ನಾಗಿದ್ದೀನಿ ಅಂತಾರೆ ಸ್ಪಾಟ್ ಅಲ್ಲಿ. ಬ್ರದರ್ ಈಗ ಚೆನ್ನಾಗಿದ್ದೀನಿ, ಫಸ್ಟ್ ನನಗೆ ಆರಾಮಾಯ್ತು, ನನಗೆ ಎಷ್ಟೊತ್ತಿಂದ ಒಂಥರ ಬಾಧೆ ಆಗೋಯ್ತು, ನೀನು ಫೋನ್ ಮಾಡಕ್ ಕೂಡ ಆಗಿಲ್ಲ, ಈಗ ನನಗೆ ಆರಾಮಾಗಿದೆ. ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್ ಪಾಸ್ಟರ್, ಥ್ಯಾಂಕ್ ಯು ಸರ್ ಅಂತ 3 ವಿಧದಲ್ಲಿ ಅಂತಾರೆ. ಆಮೇಲೆ ನಾನು ಮಾಡೋ ಕೆಲಸ ತೃಪ್ತಿಕರ ಅಂತ ಆವಾಗ ನನಗೂ ಸಂತೋಷ ಆಯ್ತು. ಇಲ್ಲಾಂದ್ರೆ ನಾನು ತಿರ್ಗಾ ಅಪ್ಪನವ್ರು ಬಿಟ್ಟು ಫೋನ್ ಮಾಡ್ತೀನಿ ಅವ್ರಗ. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ಆಮೇಲೆ ನಾಚಿಕೆ, ಏನೋ ಒಂಥರ ಮುಜುಗರ. ಹಲ್ಲೆಲೂಯಾ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಲಿಗೆ ದೀಪ ಬೆಳಕು ಅಂತ ಹೇಳಿ ದೇವರೇ ಹೇಳ್ತಾ ಇದ್ದಾರೆ, ಜೀವವು ಆತ್ಮವೂ ಆಗಿದೆ. ಯೋಹಾನ ಗ್ರಂಥ 6:63, ಯೋಹಾನ 6:63, ಜಾನ್ ಚಾಪ್ಟರ್ 6:63, ಜಾನ್ ಚಾಪ್ಟರ್ 6:63. ಓನ್ಲಿ ಜಾನ್. ಓದಿ ಬೇಗ, ಫಾಸ್ಟ್ ಆಗಿ ಓದಿ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ. ನಾನು ನಿಮಗೆ ಹೇಳಿದ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅದೇ. ಫಿನಿಶ್. ಒಂದೊಂದು ಮಾತು ನಾನು ಹೇಳಿರೋ ಮಾತುಗಳಿದೆಯಲ್ಲ, ಆ ಮಾತುಗಳು ನಿಮ್ಮ ಕೈಯಲ್ಲಿದೆಯಲ್ಲ, ಬೈಬಲ್ ಅಲ್ಲಿ ಇದೆಯಲ್ಲ, ಆದಿ ಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥವರೆಗೂ ಅದು ಜೀವವಾಗಿಯೂ ಆತ್ಮವಾಗಿಯೂ ಇದೆ, ಜೀವವಾಗಿಯೂ ಆತ್ಮವಾಗಿ ಇದೆ. ಕೆಲವರು ಹೇಳ್ತಾರೆ ವಾಕ್ಯಗಳು ಅಬ್ಬಾ ಅಂತ ಕುತ್ಕೊಂತಾರೆ, ಉಸಿರು ಬಿಡ್ತಾರೆ, ಹಂಗೆ ಜೀವ ಓದಂಗೆ ಆಗೋಯ್ತು ಪಾಸ್ಟ್ರೆ. ಅಯ್ಯೋ ನನ್ನ ಜೀವ ಸ್ವಲ್ಪ ಹೆಂಗಾಗೋಯ್ತು ಗೊತ್ತಾ ನನಗೆ. ಈಗ ಅದೇ ತುಂಬ ಒಳ್ಳೇದಾಯ್ತು ನನಗೆ. ಹೇಳಿದ್ದು ಮಾಡಿದ ಪ್ರೇಯರ್ ನನಗೆ ಇದಾಯಿತು. ನಾನು ಮಾತ್ರ ಅಲ್ಲ, ಬಹಳ ಫಾಸ್ಟ್ಗಳ ಥರ ಇದ್ದಾರೆ, ಬಹಳ ಸೇವಕರಾಗಿದ್ದಾರೆ. ಹಲ್ಲೆಲೂಯಾ. ಅವ್ರ ಜೀವನದಲ್ಲಿ ಕೆಲಸ ಮಾಡ್ತದೆ. ಅಲ್ಲಿ ನೀವು ಕೆಲವು ನೋಡಿದ್ದೀರಾ, ನೀವು ನೋಡ್ತಾ ಇದ್ದೀರಾ. ಸಭೆಯಲ್ಲಿ ನಾವು ಹೋಗಿದ್ದೀನಿ, ನನ್ನ ಜೊತೆಲಿ ಮನೆಗಳಿಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೋಡ್ತೀರಾ ಚಕ್ಕಂತ ಅವ್ರು ಬದಲಾಗಿರ್ತಾರೆ. ಆತ್ಮವಾಗಿ ಜೀವವಾಗಿ ಇದೆ. ಆತ್ಮ ಅಂದ್ರೆ ಏನು ಗೊತ್ತಾ? ಜೀವ, ಶಕ್ತಿ, ಬಲ ನಮ್ಮನ್ನು ನಿಲ್ಲಿಸ್ತೈತೆ. ಆಮೇಲೆ ಈಗ ನೋಡಿ, ನನ್ನಲ್ಲಿ ಆತ್ಮ ಇದೆ, ಬಿಟ್ಟೋಗ್ಲಿ ನಾನು ಕಬಾರನ್ ಬಿದ್ದೋಗ್ತೀನಿ. ಅವಾಗಲೇ ಎತ್ಬಿಟ್ಟು ಸತ್ತೋಗಿದ್ದಾರೆ ಅಂತ ಉಣೋಕೆ ಸ್ಟಾರ್ಟ್ ಮಾಡ್ತಾರೆ. ಆತ್ಮ ಬಿಟ್ಟೋಗಿದೆ. ಆಮೇಲೆ ಆತ್ಮ ಹೋದ್ರೆ ಡೆಡ್ ಬಾಡಿನೇ. ನಾವು ಆತ್ಮ ನಮ್ಮನ್ನು ಬಿಟ್ಟೋಯ್ತಂದ್ರೆ ಡೆಡ್ ಬಾಡಿನೇ, ಪ್ರಾಣ ಹೋಗಿದೆ ಅಂತಾರೆ. ಹಲ್ಲೆಲೂಯಾ. ಆತ್ಮ ದೇವ್ರ ಹತ್ರ ಹೋಗ್ಬಿಡ್ತದೆ, ಬಾಡಿ ಮಣ್ಣಿಗೆ ಹೋಗುತ್ತೆ. ಆತ್ಮ ಎಲ್ಲೋಗುತ್ತೆ? ಪ್ರತಿಯೊಬ್ರು ಪಾಪಿದೋ ಪರಿಶುದ್ಧಂದೋ ದೇವ್ರ ಹತ್ರಕ್ಕೆ ಹೋಗ್ಬಿಡ್ತದೆ. ಆತ್ಮ ಬಾಡಿ ಮಣ್ಣಿಗೆ ಹೋಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೇಳಿರೋ ಒಂದೊಂದು ಮಾತು ಜೀವವಾಗಿದೆ, ಆತ್ಮವಾಗಿದೆ. ಸತ್ತೋಗೋ ಮನುಷ್ಯನ ಎಬ್ಬರಿಸ್ತೈತೆ, ನಿರೀಕ್ಷೆ ಇಲ್ದಿರೋ ಮನುಷ್ಯನ ನಿರೀಕ್ಷೆ ತುಂಬತೈತೆ, ಸಮಾಧಾನ ಇಲ್ದಿರೋ ಮನುಷ್ಯ ಸಮಾಧಾನ ತುಂಬತೈತೆ. ಆಮೇನ್. ಎಷ್ಟು ಜನ ಸತ್ತೋಗೋರು ವಾಕ್ಯ ಕೇಳ್ಬಿಟ್ಟು ಒಂದು ಮನುಷ್ಯ ನೇಣು ಹಾಕೊಂಡು ಹೋದಂತೆ. ಫಾರ್ಚೂನ್ 500 ಕಂಪನಿ ಡೈರೆಕ್ಟರ್, ಅವರು ಫಾರ್ಚೂನ್ 500 ಕಂಪನಿ ಡೈರೆಕ್ಟ್ರು ತಮಿಳ್ನಾಡಲ್ಲಿ ನೇಣು ಹಾಕೊಳ್ಳೋಕೆ ರಿಯಲ್ ಆಗಿ ಹೋದಂತೆ. ಯಾಕಂದ್ರೆ ಆ ಮನುಷ್ಯ ಹುಟ್ಟಿದ ತಕ್ಷಣ ಅವ್ರ ಅಪ್ಪ ಸತ್ತೋದು. ಸರ್, ಅವ್ರ ಅಪ್ಪನ ಕೆಲಸ ಬಿಸ್ನೆಸ್ ಹೋಯ್ತು, ಅವ್ರ ಅಮ್ಮ ಸತ್ರು, ಅವ್ರ ಸಿಸ್ಟರ್ಸ್ ಸತ್ರು, ಅವ್ರ ರಿಲೇಷನ್ಸ್ ಸತ್ರು, ಅವ್ರ ಮಗನ ಮಾತ್ರ ಉಳಿದಿದ್ದಾನೆ, ರಿಲೇಷನ್ಸ್ ಸತ್ರು, ಆಸ್ತಿನ ಕಳ್ಕೊಂಡ. ಒಂದೊಂದು ನೋಡೋರೆಲ್ಲ ಹೆಂಗ್ ಬೈದೆ, ಇವ್ನು ದರಿದ್ರ, ಇವ್ನು ಹುಟ್ಟಿರೋದೆ, ಇವ್ನು ಹುಟ್ಟಿದಾಗ ಅವ್ರ ಅಪ್ಪನ ಕೆಲಸ ಹೋಯ್ತು, ಅವ್ರ ಅಪ್ಪನ ಪ್ರಾಣ ಹೋಯ್ತು, ಅವ್ರ ಅಮ್ಮ ಸತ್ತೋದ್ಲು, ಆಸ್ತಿ ಹೋಯ್ತು, ಇವ್ನು ಹುಟ್ಟಿರೋದೇ ಏನು ಹೇಳ್ತಾರಲ್ಲ ಅನಿಷ್ಟ ಅಂತ ಹೇಳ್ತಾರೆ. ಅವೇ ಇವನು ಜೀವನ ಜಿಗಿಪ್ಸೆ ಆಗೋಯ್ತು. ಒಂದ್ಸಾರಿ ಯಾವಾಗಲೂ ಫ್ರೆಂಡು ಹೊಸ ಒಡಂಬಡಿಕೆನ ಕೊಟ್ಟಿದ್ದಂತೆ. ಅದನ್ನು ತಂದು ಸುಮಾರು ದಿನ ಟೇಬಲ್ ಮೇಲೆ ಇಕ್ಕಿದ್ದಂತೆ, ಸುಮಾರು ವರ್ಷಗಳು. ಹಲ್ಲೆಲೂಯಾ. ನೇಣು ಹಾಕೊಳಕ್ ಹೋಗಿ ಇನ್ನೇನು ಎತ್ತಿ ಹಾಕೋಬೇಕು ಧೈರ್ಯವಾಗಿ ಕೇಳಿ
ಕೆಳಗಡೆ ಆ ಧೂಳಿರೋ ಬೈಬಲ್ ಇತ್ತಂತೆ. ಅದರಲ್ಲಿ ಒಂದ್ಸಾರಿ ನೋಡು ಅಂತಂದೆ ಮನಸ್ಸು. ಆಮೇನ್ ಇಳಿದ್ಬಿಟ್ಟು ನೋಡಿದಂತೆ. ಆಮೇನ್ ಯೋಹಾನ ಗ್ರಂಥಕ್ಕೆ ಹೋದಂತೆ. ಅಲ್ಲಿ ಕೆಲವು ವಾಕ್ಯಗಳು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ, ನನ್ನ ನಂಬುವನು ಸತ್ರು ಬದುಕ್ತಾನೆ. ಆಮೇನ್ ಆತ್ಮಹತ್ಯೆ ಮಾಡ್ಕೋಬೇಡ, ನಿನ್ನ ಜೀವವನ್ನ ಕಳ್ಕೊಂಡು ತಿರುಗಿ ಪಡ್ಕೊಂತೀಯ. ಓದ್ಬಿಟ್ಟು ಹೌದಲ್ವಾ, ಇದು ನನ್ನ ಹತ್ರ ಮಾತಾಡ್ತಾ ಇದೆ ಬೈಬಲ್. ಜೀವ ಅನ್ನೋದಕ್ಕೆ ಇದು ರೆಫರೆನ್ಸ್ ಕೊಡ್ತಾ ಇದ್ದೀನಿ, ಆತ್ಮ ಅನ್ನೋದಕ್ಕೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಆಮೇನ್ ಹಲ್ಲೆಲೂಯಾ, ಆಮೇನ್ ಹಲ್ಲೆಲೂಯಾ, ಆಮೇನ್. ತಿರ್ಗಾ ನೇಣು ಹಾಕೊಳಕ್ ಹೋದಂತೆ. ಅಷ್ಟು ವಾಕ್ಯಗಳು ನೇಣು ಹಾಕೊಳಕ್ ಹೋದ್ರೆ ತಿರ್ಗಾ ವಾಕ್ಯಗಳು ಮಾತಾಡ್ತಾರೆ. ಇಳಿದು ಬಿಟ್ಟು ಆಮೇನ್ ಕೇಳ್ಬೇಕು. ಮನೋಜ್, ಚಿಕ್ಕ ಮನೋಜ್ ಕೇಳ್ಬೇಕು. ಹಲ್ಲೆಲೂಯಾ. ತಿರ್ಗಾ ನೇಣು ಹಾಕೊಳಕ್ ಹೋದಂತೆ. ಆ ಓದಿದ್ದ 5 ವಾಕ್ಯಗಳಿತ್ತಲ್ಲ ನೆನಪು ಬರ್ತಾ ಇತ್ತಂತೆ. ಕೆಳಗಡೆ ಇಳಿದ್ಬಿಟ್ಟು ಫುಲ್ಲು ಇನ್ನೊಂದು ಕೆಲವು ವಾಕ್ಯಗಳು ಓದಂತೆ. ಯಾವ ಕೇಡು ನಿನಗೆ ಸಂಭವಿಸಲು, ಉಪದ್ರವವು ನಿನ್ನ ಗುಡಾರದ ಸಮೀಪ, ನಾನು ನಿನ್ನ ಶಾಪಗಳನ್ನು ಅಳಿಸ್ತೀನಿ ಅಂತ. ಆಮೇನ್. ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿದ್ದಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅಂತ. ಆಮೇನ್. ವಾಕ್ಯಗಳು ಓದಿದ ತಕ್ಷಣ 2ನೇ ಸಾರಿಗೆ ಹೋಗಿಲ್ಲ ನೀರಿಗೆ, 3ನೇ ಸಾರಿಗೆ ಈ ಬೈಬಲಲ್ಲಿ ಏನಿದೆ ಓದ್ಬಿಡೋಣ ಅನಿಸ್ತಂತೆ. ಏನಿದೆ ನಂತರ ತಿಳ್ಕೊಂಬಿಡೋಣ ಅನ್ನಿಸ್ತಂತೆ. ನನಗೆ ಹಂಗೆ ಅಟ್ರಾಕ್ಟ್ ಆಗಿದ್ದು. ಒಂದೇ ಒಂದು ವಾಕ್ಯ ನನ್ನ ಆತ್ಮಹತ್ಯೆ ತಪ್ಪಿಸ್ತು. ಯಾಕೆ ನಾನು ಇದರಲ್ಲಿರೋದು ಓದೋಣ ಅಂತ ಓದಿದೆ. ಹಗಲು ರಾತ್ರಿ ಡೈಲಿ 16 ಅವರ್ 15 ಅವರ್ 12 ಅವರು ಬೈಬಲ್ ಓದ್ತಾರೆ. ಸ್ಟಾರ್ಟಿಂಗ್ ಈಗಲೂ ಕೂಡ ಮನೆ ಫಾಸ್ಟಿಂಗಲ್ಲಿದ್ದಾಗ 16 ಅವರ್ಸ್ ಮಾಡಿದೆ. ಕಣ್ಣುಗಳು ನನಗೆ ಕಾಣಿಸ್ಲಿಲ್ಲ, ಮಂಜು ಆಗ್ಬಿಡ್ತು. ಕರೆಕ್ಟ್ ಲಾಸ್ಟ್ಗೆ 16 ಅವರ್ ಆದ್ಮೇಲೆ ಕಣ್ಣು ಮುಚ್ಕೊಂಡೆ ಸರ್. 1.5 ಅವರ್ ನಿದ್ರೇನೇ ಇಲ್ಲ. 16 ಅವರ್ ಕಣ್ಣು ವರ್ಕ್ ಆಗಲ್ಲ. 16 ಅವರ್ 21 ದಿನ ಕೂಡ ಮಿನಿಮಮ್ 12 ಅವರಿಂದ 15 ಅವರ್ ಬೈಬಲ್ ಹೋಗ್ತಾರೆ. ಆಮೇಲೆ ಕಣ್ಣು ಹಂಗೆ ಮಂಜು ಬಂದ್ಬಿಡ್ತದೆ. ವರ್ಕ್ ಅದು ಅಷ್ಟು ಸಪೋರ್ಟ್ ಮಾಡಲ್ಲ. ಏನೋ 1 ಅವರ್ 2 ಅವರ್ 3 ಅವರ್ ವಾಕ್ಯ ಅಲ್ವಾ. ನನಗೊಂದು ಭರವಸೆ, ನಾನು ಯಾವುದೋ ಮ್ಯಾಗ್ಝಿನು, ಯಾವುದೋ ಗೃಹಶೋಭ ಬುಕ್ಕು, ಮಂತ್ಲಿ ಬುಕ್ಕು, ನ್ಯೂಸ್ ಪೇಪರ್ ನಾನು ಓದ್ತಾ ಇಲ್ಲ. ಶಿವವುಳ್ಳ ವಾಕ್ಯನ ಓದ್ತಾ ಇಲ್ಲ. ನನಗೆ ಕಣ್ಣು ಮಂಜಾಗ್ಬಿಟ್ರೆ ಕೂಡ ಸ್ವಲ್ಪ ಹೊತ್ತು ಮುಚ್ಕೊಂಡು ತಿರ್ಗಾ ರೆಸ್ಟ್ ಕೊಟ್ಟು ತಿರ್ಗಾ ತಗೊಂಡು ಓದ್ತಾ ಇದ್ದೆ 16 ಅವರ್ ಬಿಡ್ದಿರ. ಆಮೇನ್. ಇದು ಮೆಸೇಜ್ ಅಲ್ಲ, ಇದು ಸಂಡೇ ಮೆಸೇಜ್ ಅಲ್ಲ, ಬೈಬಲ್ ಸ್ಟಡಿ. ಆಮೇನ್. ಬೈಬಲ್ ಓದೋದಕ್ಕೆ, ದೇವರಲ್ಲಿ ಫಲಗೊಳ್ಳೋದಕ್ಕೆ ನಿಮಗೆ ಸ್ಫೂರ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯ ಇದು ಬಿಟ್ಟು ಫಾರ್ಚೂನ್ 500 ಕಂಪ್ನಿಗೆ ಡೈರೆಕ್ಟರ್ ಆಗಿದ್ದಾನೆ. ಆ ಪೇಪರ್ ನಿಮ್ಗೆ ಕೊಡ್ತೀನಿ ಓದ್ಕೊಳ್ಳಿ, ಬುಕ್ ನಿಮ್ಗೆ ಕೊಡ್ತೀನಿ ಓದ್ಕೊಳ್ಳಿ. ಜೀವಂತ ಸಾಕ್ಷಿಗಳು ನೋಡಿ. ಆ ಮಾತಲ್ಲಿ ಏನಿತ್ತು ವಾಕ್ಯಗಳಲ್ಲಿ? ಜೀವ ಇತ್ತು, ಮರಣ ಓಡೋಯ್ತು. ಮ್ಯಾನ್ ಶ್ವಾಸ ಬಂತು, ಉಸಿರಾಟ ತಪ್ಪೋಯ್ತು, ಉಸಿರಾಟ ವಾಪಸ್ ಬಂತು, ಉಸಿರಾಟ ನಿಂತೋಗೋದು ಬಂತು. ಸಾರಿ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ? ಜೀವವಾಗಿದೆ, ಆತ್ಮವಾಗಿದೆ. ನೆಕ್ಸ್ಟ್, ದೇವರ ವಾಕ್ಯ ಸಾವಿರಾರು ಬೆಳ್ಳಿ ರಾಶಿಗಳಿಗೆ ಕೂಡ ಹೆಚ್ಚಾಗಿದೆ. ಅವನ್ನ ಕೀರ್ತನೆಗಳು 119:72. ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ರಾಶಿಗಳಿಗೂ ನಾಣ್ಯಗಳಿಗಿಂತಲೂ ಅತಿ ಪ್ರಿಯವಾಗಿದೆ. ಬೆಟ್ಟದಷ್ಟು ಬಂಗಾರ, ದುಡ್ಡು, ಬೆಳ್ಳಿ, ಅಪರಂಜಿ ತಂದು ವಾಕ್ಯನ ಮುಂದ್ಗಡೆ ಇಟ್ರೆ ವಾಕ್ಯನೇ ಆಗಿರ್ತೈತೆ. ಆಮೇನ್. ವಾಕ್ಯನೇ ಬೇಕು ಅನ್ನೋ ಮನುಷ್ಯ ಬೇಕು. ಆಮೇನ್. ಅದಕ್ಕೋಸ್ಕರ ನಾನು ವಾಕ್ಯ ಬೇಕಂತ ಎಷ್ಟು ಕಳ್ಕೊಂಡೆ ಗೊತ್ತಾ? ಬಿಸ್ನೆಸ್ ಕಳ್ಕೊಂಡೆ, ಆರೋಗ್ಯ ಕಳ್ಕೊಂಡೆ, ರಿಲೇಷನ್ ಕಳ್ಕೊಂಡೆ, ಬಂಧುಗಳು ಕಳ್ಕೊಂಡೆ, ಸ್ನೇಹಿತನ ಕಳ್ಕೊಂಡೆ, ನನ್ನ ಹಬ್ಬ ಉತ್ಸವ ಜಾತ್ರೆಗಳು ಎಲ್ಲ ಕಳ್ಕೊಂಡೆ. ಇವತ್ತು ವಾಕ್ಯ ನನ್ನ ಹತ್ರ ಇದೆ. ನಾನು ಅದಕ್ಕೆ ನನಗೆ ವಾಕ್ಯ ಬೇಕು ದೇವ್ರೆ. ನಾನು ಇದೇ ನಿರ್ಧಾರ ಮಾಡಿದೆ ಸ್ಟಾರ್ಟಿಂಗ್ ವಿಶ್ವಾಸಿ ಆದಾಗ. ವಾಕ್ಯ ಕಲಿಬೇಕು, ವಾಕ್ಯ ಬೇಕು ನನಗೆ. ವಾಕ್ಯ ತಿಳಿಸ್ಕೊಡು, ವಾಕ್ಯ ನಾನು ಅನುಸರಿಸ್ಬೇಕು, ವಾಕ್ಯ ನನ್ನ ಬಾಯಲ್ಲಿರ್ಬೇಕು, ವಾಕ್ಯ ನನ್ನ ಕಂಠಪಾಠ ಮಾಡಬೇಕು, ವಾಕ್ಯ ನಾನು ಅಧ್ಯಾಯ ಮಾಡಬೇಕು. ಈ ಬೈಬಲ್ ಏನಿದೆ ತಿಳ್ಕೊಬೇಕು. ಆಮೇಲೆ ಬೆಳ್ಳಿ ಬಂಗಾರ, ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ಬೆಳ್ಳಿ ಬಂಗಾರ ಅಂದಿದ್ದು ಹೇಳ್ತಾ ಇದ್ದೀನಿ. ವಾಕ್ಯ ಕರೆಕ್ಟಾಗಿ ಹೇಳ್ತೀನಿ. ನನ್ನ ಲೈಫಲ್ಲಿ ಎಲ್ಲ ಬೆರಳಿಗೆ ಉಂಗುರ ಹಾಕೊಂಡು ಹೋಗ್ತಾ ಇದ್ದೆ ನಾನು ಚರ್ಚ್ಗೆ.
ಬ್ಯಾಸ್ಲೆಟ್, ಕತ್ತಿಗೆ ಚೈನ್, ಇದು 3-4 ಸಾರಿ ಹೇಳಿದ್ದೀನಿ ಆಲ್ರೆಡಿ. ಯಾವಾಗ ನನಗೆ ವಾಕ್ಯ ಒಳಗಡೆ ಬಂದಿಲ್ಲ ಅಲ್ಲಿವರೆಗೂ ಹಾಕ್ಕೊಂಡೋದೆ. 1-2 ವರ್ಷ ಹಾಕ್ಕೊಂಡೋಗಿದ್ದೀನಿ. ಬೆಳ್ಳಿ ಬಂಗಾರನ ಹಾಕ್ಕೊಂಡು ಮೈ ಮೇಲೆ ಕೈ ಕಟ್ಕೊಂಡು ಬೈಬಲ್ ಮುಟ್ಕೊಂಡು ಓದ್ತಾ ಇದ್ದೆ. ಯಾವಾಗ ವಾಕ್ಯ ನನಗೆ ಇಷ್ಟ ಆಗ್ಬಿಡ್ತು, ವಾಕ್ಯ ಬಂಗಾರ ಮುಂದ್ಗಡೆ ದೊಡ್ಡದಾಗ್ಬಿಡ್ತು, ಬಂಗಾರ ವಾಕ್ಯದ ಮುಂದ್ಗಡೆ ಏನಿಲ್ಲ ಅನಿಸ್ಬಿಡ್ತು, ಅದನ್ನ ಎತ್ತಿ ಸೈಡ್ಗೆ ಇಕ್ಕಿದೆ, ವಾಕ್ಯ ಬಂತು ನೋಡು ನನ್ನ ಒಳಗಡೆ. ನನಗೆ ಗೊತ್ತಿಲ್ಲ, ನಾನು ಚೆನ್ನಾಗಿ ಬೈಬಲ್ ಓದೋಕೆ ಬರ್ತಾ ಇಲ್ಲ, ನನಗೆ ತಪ್ಪಾಗಿ ಬೈಬಲ್ ಓದ್ತಾ ಇದ್ದೆ. SSLC ಫೇಲ್ ಆಗಿರೋ ಹುಡುಗ ನಾನು, ಮನುಷ್ಯ. ನನಗೆ ಸ್ಟಾರ್ಟಿಂಗ್ ಬೈಬಲ್ 1ನೇ ಕ್ಲಾಸ್ ಹುಡುಗ ಕೂಡ ಓದಲ್ಲ, ಅಷ್ಟು ಅನ್ಯಾಯವಾಗಿ ಓದ್ತಾ ಇದ್ದೆ ನಾನು ಬೈಬಲ್ನ. ಆಮೇಲೆ ಇವತ್ತು ಹೆಚ್ಚು ಕಮ್ಮಿ ಫುಲ್ ಪರ್ಫೆಕ್ಟಾಗಿ ಈಗಲೂ ಕೂಡ ನಾನು ಓದಲ್ಲ. ನಾನು ಓದ್ಬಿಟ್ರೆ ದೇವ್ರ ಹತ್ರ ಅಹಂಕಾರ ಪಟ್ಬಿಡ್ತೀನಿ, ನಿಮ್ಮ ಹತ್ರ ಕೂಡ. ಆಮೇಲೆ ಪೂರ್ತಿ ತಿಳಿದವ್ರು ಯಾರೂ ಇಲ್ಲ. ಪರ್ಫೆಕ್ಟ್ ಮ್ಯಾನು, ಪರ್ಫೆಕ್ಟ್ ಪಾಸ್ಟರ್, ಪರ್ಫೆಕ್ಟ್ ಬೈಬಲಲ್ಲಿ 100 ಯಾರೂ ಇಲ್ಲ, ಜೀಸಸ್ ಬಿಟ್ರೆ. ಆಮೇಲೆ ಮೊದಲಿಗಿಂತ ದೇವ್ರು ಎಷ್ಟೋ ಮೇಲಕ್ಕೆ ತಗೊಂಡೋಗಿದ್ದಾರೆ. ಹಲ್ಲೆಲೂಯಾ. ಆ ಬಂಗಾರ ಬೆಳ್ಳಿಗಳಿಗೆ ಅದು ನಿನ್ನ ಹತ್ರ, ನೀನು ಅದ್ರ ಮೇಲೆ ಇರೋವರೆಗೂ ಈ ವಾಕ್ಯಗಳು ನಿನಗೆ ಬರಲ್ಲ. ಯಾಕೆ ನೀನು ಹೇಳಿದ್ ಮರ್ತೋಗ್ತೀಯಾ? ಯಾಕೆ ನಿನ್ನ ನೆನಪಲ್ಲಿರಲ್ಲ ಈ ವಾಕ್ಯಗಳು? ನಿನಗೆ ಬಂಗಾರದ ಮೇಲೆ ಬೆಳ್ಳಿ ಮೇಲೆ ಹೆಚ್ಚಾಗಿ ವ್ಯಾಮೋಹ ಇದೆ ವಾಕ್ಯಕ್ಕಿಂತ. ಹಸ್ತಿ ಪಾಸ್ತಿ, ಬಂಗಾರ, ಲ್ಯಾಂಡು, ಅದು ಇದು, ಗಾಡಿ, ಬೆನ್ಸ್ ಕಾರು, ಇದ್ರ ಮೇಲೆ ನಿನ್ಗಿದ್ರೆ ವಾಕ್ಯ ಓದ್ತೀಯಾ? ಆ ಟೈಮ್ ಯೂಸ್ ಅಂತ ಮಾಡ್ಕೊಂಡು ಬಿಟ್ಬಿಡ್ತೀವಿ. ಪ್ಲೇಟ್ ತರ ಯೂಸ್ ಅಂತ ಗ್ಲಾಸ್ ತರ ಮಾಡ್ಕೊಂತೀವಿ. ಹಂಗಲ್ಲ, ವಾಕ್ಯನ ಕಾಪಾಡ್ಕೊಂಡು ಹೃದಯದಲ್ಲಿ ಇರ್ಬೇಕು, ಮೈಂಡಲ್ಲಿ ಇರ್ಬೇಕು. ಇಲ್ಲಿದ್ರೆ ಇರ್ತೈತೆ, ಇಲ್ಲಿದ್ರೆ ಹೊಡ್ತಿದೆ. ಅವ್ರದ್ದೊಂದು ಲಾಲಿಪಾಪ್ ಕೊಡಪ್ಪ, ಗಲಾಟೆ ಮಾಡ್ಬಿಡ್ತಾರೆ ಇಲ್ಲಾಂದ್ರೆ. ನೆಕ್ಸ್ಟ್, ದೇವರ ವಾಕ್ಯ ನೀರಾಗಿ. ಯೆಶಾಯ 55:1 ಬೇಗ ಕೊಡು. ಬೇಗ ಕೊಡಬೇಕು. ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷ ರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ಕುಡಿರಿ. ಅಪ್ಪ ಹತ್ರ ಪಾಪ ಕಿತ್ಕೊಳ್ಳೋದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನೀರಿಗೆ ಹೋಲಿಕೆ ಮಾಡ್ತಾ ಇದ್ರೆ ಹೆಂಗಂದ್ರೆ, ಹಲ್ಲೆಲೂಯಾ, 8ನೇ ಅಧ್ಯಾಯ ಯೋಹಾನ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನಾನೇ ಜೀವವುಳ್ಳ ರೊಟ್ಟಿ ಅಂದ. ಏನಂದ್ರೆ ಯೇಸು ಕ್ರಿಸ್ತನು, ನನ್ನನ್ನು ತಿಂದು ನನ್ನ ರಕ್ತವನ್ನು ಕುಡಿಯೋನು ಎಂದಿಗೂ ಸಾಯಲ್ಲ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಎಂದಿಗೂ ಸಾಯಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಂಗಂದಿದ ತಕ್ಷಣ ಏನ್ ಮಾಡಿದ್ರೆ ಬಹಳ ಜನ ಯೇಸು ಸ್ವಾಮಿನ ಬಿಟ್ಟು ಹೋಗ್ಬಿಟ್ರು. ಇವತ್ತಷ್ಟೇ ನೋಡಿ. ಆಮೇನ್. ಯೇಸು ಸ್ವಾಮಿ ನಮ್ಮೂರು ಕಡಿಮೆ ನಂಬಿದ್ದಾರೆ, ಕ್ರಿಸ್ತುಗಳು ಅಂತ ಹೇಳ್ತಾರೆ, ಜೀಸಸ್ನ ಫಾಲೋ ಮಾಡಲ್ಲ ಅಷ್ಟೊಂದು. ಆಮೇನ್. ಹಲ್ಲೆಲೂಯಾ. ಬೇರೆ ಏನನ್ನ ಫಾಲೋ ಮಾಡ್ತಾರೆ, ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡಲ್ಲ ಅಂತ ಅರ್ಥ. ಕ್ರಿಶ್ಚಿಯನ್ನೇ ಅವರು ವಾಕ್ಯಕ್ಕೆ ಇಂಟ್ರೆಸ್ಟೆಡ್ ಕೊಡಲ್ಲ, ಇಂಪಾರ್ಟೆಂಟ್ ಕೊಡಲ್ಲ. ಓಕೆ, ಪ್ರೇಯರ್ ಮಾಡ್ತೀನಿ, ಓಕೆ ಚರ್ಚಿಗೆ ಬರ್ತೀನಿ, ಸುಮ್ಮನೆ ಯಾವ ಇದರಲ್ಲಿ ಏನು ಅಷ್ಟು ಕಷ್ಟ ಇರಲ್ಲ. ಅದನ್ನ ಏನಂತಾರೆ ಅಂದರೆ ಪಾರ್ಮನೆಟಿ ಕ್ರಿಶ್ಚಿಯನ್ಸ್. ಹೆಸರಿಗೆ ಮಾತ್ರ ಕ್ರಿಸ್ತುಗಳು, ನಾಮ ಕ್ರಿಸ್ತುಗಳು ಅಂತಾರೆ. ಅದನ್ನ ನೀರು ಅಂತ ಇಲ್ಲಿ ಬರ್ತಾ ಇದೆ. ಹಂಗೆ ಹೇಳಿದ ತಕ್ಷಣ ಅನೇಕರು ಬಿಟ್ಟೋದ್ರು. 12 ಮಂದಿ ಶಿಷ್ಯನ್ ನೋಡ್ಬಿಟ್ಟು ಯೇಸು ಕ್ರಿಸ್ತನ್ ಕೇಳ್ತಾನೆ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ? ಅದಕ್ಕೆ ಹೇಳ್ತಾನೆ ಯೇಸು ಕ್ರಿಸ್ತನು, ಸ್ವಾಮಿ ನಿಮ್ಮಲ್ಲಿ ಜೀವವುಳ್ಳ ವಾಕ್ಯಗಳಿದೆ. ನಿಮ್ಮಲ್ಲಿ ಏನಿದೆ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿಮ್ಮನ್ನ ಬಿಟ್ಟು ನಾವು ಆಮೇನ್. ಪಂಚಶತಮ ದಿನದಲ್ಲಿ ಆಮೇನ್. ಹಲ್ಲೆಲೂಯಾ. ವಾಕ್ಯವನ್ನ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು. ಯೋಹಾನ ಗ್ರಂಥ 7ನೇ ಅಧ್ಯಾಯ 37-38ನೇ ವಚನದಲ್ಲಿ ಹಲ್ಲೆಲೂಯಾ ಜೀವ ಜಲದ ಬಗ್ಗೆ ಹೇಳ್ತಾನೆ. ಆಮೇನ್. ಜೀವ ಜಲದ ವಾಕ್ಯವನ್ನ ಅಲ್ಲಿ ಹೇಳ್ತಾನೆ, ಮಾತನ್ನ. ಆಮೇನ್. ನನ್ನನ್ನು ನಂಬುವವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಆಮೇನ್. ಅದು ಏನಂದ್ರೆ ದೇವರ ವಾಕ್ಯ.
ಯಾರು ದೇವ್ರ ನಂಬಿ ಪ್ರಾರ್ಥನೆ ಮಾಡಿ ಬೈಬಲನ್ನ ಪ್ರತಿನಿತ್ಯ ಓದಿ ಧ್ಯಾನಿಸಿ ಹಗಲು ರಾತ್ರಿ ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 1, 2, 3, 4ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಬೈಬಲ್ ಅನ್ನ ಧ್ಯಾನಿಸ್ತಾರೋ ಹಗಲು ರಾತ್ರಿ ಅವರ ಹೊಟ್ಟೆ ಒಳಗಡೆ ನೀರಿನ ಜೀವಕರವಾದ ಹೊಳೆಗಳು ಹರಿತವೆ. ನಾನು ನಿಮ್ಗೆ ವಾಕ್ಯ ಹೇಳ್ತಾ ಇರೋದು ಹಿಂಗೆ, ಬೈಬಲ್ ತೆರೆದಿದ್ದೀನಾ, ಇಲ್ಲಿ ಬರದೇ ಇರೋ ವಾಕ್ಯಗಳೆಲ್ಲ ಇಲ್ಲಿ ಬರೀದೇ ಇರೋ ವಾಕ್ಯಗಳು ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇಷ್ಟು ಬರ್ದಿದ್ದೀನಾ, ಇದಕ್ಕಿಂತ ಜಾಸ್ತಿ ಹೇಳ್ತಾ ಇದ್ದೀನಿ ವಾಕ್ಯ. ಇದು ಬರ್ದಿಲ್ಲ, ಈಗ ಹೇಳ್ತಾ ಇರೋದು ನನ್ನ ನಂಬುವನ ಹೊಟ್ಟೆ ಒಳಗಿಂದ ಹಿಂಗೆ ಹರಿಯೋದು, ಹಿಂಗೆ ಹರಿಯೋದು. ಹೆಂಗೆ ವಾಕ್ಯ ಅಂದ್ರೆ ಹಿಂಗೆ. ಆಮೇಲೆ ಆ ಸಮಯಕ್ಕೆ ತಕ್ಕಾಗಿ ಮಾತಾಡ್ತಾನೆ ಅವ್ರ ಹತ್ರ. ಅವ್ರು ಅರಗಿಸ್ಕೊಂಡಿರ್ತಾರೆ ವಾಕ್ಯನ. ಏನ್ ಮಾಡ್ಕೊಂಡಿರ್ತಾರೆ ಆ ಬೋಧಕನು ಒಳಗಡೆ. ನಾನ್ ಮಾತ್ರ ಅಲ್ಲ, ಬಹಳ ಜನ ಇದ್ದಾರೆ ಈ ತರ ದೇವ್ರ ವಾಕ್ಯನ ಅರಗಿಸ್ಕೊಂಡಿರೋರು. ಹಲ್ಲೆಲೂಯಾ. ನನಗಿಂತ ಎಷ್ಟೋ ಸ್ಟ್ರಾಂಗ್ ಮ್ಯಾನ್ಗಳಿದ್ದಾರೆ. ಅಯ್ಯೋ ಅವರೆಲ್ಲ ಹಂಗೆ ಬೈಬಲ್ನ ಫುಲ್ ಆಗಿ ಹೇಳ್ತಾರೆ. ಫುಲ್ ಆಗಿಲ್ಲ ಅಂದ್ರೆ ಏನೋ ಹೆಚ್ಚು ಕಮ್ಮಿ ನಮ್ಮ ರಕ್ಷಣೆಗೆ ಬೇಕಾದಷ್ಟು ಹೇಳ್ತಾರೆ. ಬೈಬಲ್ ಮರ್ಚಿಕ್ಬಿಟ್ಟು ಹೇಳ್ತಾ ಇರ್ತಾರೆ. ಜೀವಕರವಾದ ನೀರಿನ ಹೊಳೆಗಳು. ದೇವರ ವಾಕ್ಯ ನೀರಾಗಿದೆ. ನೀರು ನಿನ್ನ ಜೀವನದಲ್ಲಿ ಹೆಂಗೆ ವಾಕ್ಯ ನಿನ್ನಲ್ಲಿರುವಾಗ ತೃಪ್ತಿ ಇರ್ತದೆ ನಿನ್ನ ಲೈಫ್. ಯಾರೆಲ್ಲಿ ವಾಕ್ಯ ಇಲ್ಲ ನೋಡ, ಅಯ್ಯೋ ಏನೋ ಒಂಥರ ಬೇಜಾರು, ಏನೋ ಸಮಾಧಾನ ಇಲ್ಲ, ಎಲ್ಲಿ ಕೂತ್ಕೊಂಡ್ರೆ ಸಮಾಧಾನ ಇಲ್ಲ, ಏನ್ರಲ್ಲಿ ಸಮಾಧಾನ ಇಲ್ಲ, ಯಾಕೋ ಒಂಥರ ಬೇಜಾರು. ನೀರಿಲ್ಲದೆ ಏನಾಗುತ್ತೆ ಹೇಳಿ, ಒಂಥರ ತಲೆ ಸುತ್ತ. ಅಟ್ಲೀಸ್ಟ್ ಊಟ ಇಲ್ಲ ಅಂದ್ರೆ ನೀರನ್ನ ಫಸ್ಟ್ ಕುಡಿತಾರೆ. ತುಂಬಾ ಹಸಿವಾಗಿರೋನ್ಗೂ ಅಷ್ಟೇ, ಫಸ್ಟ್ ಏನ್ ಕುಡಿತಾನೆ, ಸ್ವಲ್ಪ ಕುಡಿದ್ಬಿಟ್ಟು ಊಟ ತಿಂತಾನೆ, ಆಮೇಲೆ ಫುಲ್ ಆಗಿ ಕುಡಿದು ಆಮೇಲೆ ಏನಿಲ್ಲ ಅಂದ್ರೆ ನೀರು ಇರ್ಬೇಕು. ಆಮೇಲೆ ನೀರು ಕುಡ್ಕೊಂಡಿದ್ರೆ 44 ದಿನ ಅಲ್ಲ, ತುಂಬಾ ದಿನನೇ ಇರ್ಬೋದು. ಊಟ ತಿಂದಿರಲ್ಲ, ನೀರು ಇಲ್ದಿರನೇ ಬೇಕಾದ್ರೆ 4 ದಿನ ಇರ್ಬೋದು. ಆಮೇಲೆ ನಾನು ಮೆಡಿಕಲ್ ಹೇಳ್ತಾ ಇರೋದು, ಆತ್ಮಿಕವಾಗಿ ಹೇಳಿದ್ರೆ ಜಾಸ್ತಿ ಇದೆ. ಮೋಶೆ 2 ಸಾರಿ 40 ನೀರಿಲ್ಲ ಊಟ ಇಲ್ಲ. ಯೇಸು ಕ್ರಿಸ್ತ 40 ದಿನ ಊಟ ಇಲ್ಲ ನೀರಿಲ್ಲ. ಹೆಂಗಿದ್ರು ಬೈಬಲ್ ಹೇಳ್ತೈತೆ, ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ ಅಂದ್ರೆ ನೀರು ಕುಡಿದಿದಾರಾ? ಹಾಗಾದ್ರೆ ನೋಡಿ, ವಾಕ್ಯ ವಾಕ್ಯ ಬಲ, ಆಧಾರ, ಶಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಏನಮ್ಮ ಆಟ ಆಡಕ್ ಬಂದಿದ್ಯಾ ನೀನು? ಕಟ್ಬಿಡ್ಬೇಕನ್ನೋದು ನಾನು ಅದಕ್ಕೆ. ಎಸ್, ಯಾರಾದ್ರೂ ಅಷ್ಟೇ, ಐಸಕ್ಕಾದ್ರೂ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ನೀರು ಹೇಗಂದ್ರೆ ನೀರಿಲ್ಲ ಅಂದ್ರೆ ತೃಪ್ತಿ ಇಲ್ಲಲ್ಲ, ಅದೇ ರೀತಿ ವಿಶ್ವಾಸಿ ಜೀವನಕ್ಕೆ ವಾಕ್ಯ ಅನ್ನೋ ನೀರಿರ್ಬೇಕು. ವಾಕ್ಯ ಇಲ್ಲಂದ್ರೆ ಅಲ್ಲಾಡ್ತಾ ಇರ್ತೀರಾ, ಭಯ ಪಡ್ತೀರಾ, ಕನಸುಗಳು ಕಾಡ್ತಾ ಇರ್ತದೆ, ಇಕ್ಕಟ್ಟುಗಳು, ಕಷ್ಟಗಳು, ರೋಗಗಳು. ವಾಕ್ಯ ಇಟ್ಕೋ, ನೀರನ್ನ ಕುಡಿ. ಈ ನೀರನ್ನ ಕುಡಿ, ನಿನ್ನ ಮೈಯಲ್ಲಿ ಆತ್ಮದಲ್ಲಿ ತಾಕತ್ತಾಗಿರ್ತೀವಿ. ನಿನ್ನ ಆತ್ಮ ಬಲವಾಗಿದ್ರೆ ದೇಹವೆಲ್ಲ ಬಲವಾಗಿರ್ತದೆ. ನಿನ್ನ ಆತ್ಮ ವೀಕ್ ಆಗಿದ್ರೆ ದೇಹ ಎಲ್ಲ ವೀಕ್ ಆಗಿರ್ತದೆ. ಅವಾಗ್ಲೇನೆ ಗ್ಲೂಕೋಸ್ ಹಾಕೋದು. ಫಾಸ್ಟ್ ಬಂದು ಮನೆಯಲ್ಲಿ ನೀವೇನ್ ಅನ್ಕೊಂಡ್ರಿ? ಹಾಸ್ಪಿಟ್ಲಲ್ಲಿ ಅನ್ಕೊಂಡ್ರ ಬಾಡಿ ವೀಕ್ ಆದ್ರೇನೆ ಹಂಗೇನೆ. ಊಟ ತಿಂದು 3 ದಿನ ಆಗಲಿ ಏನ್ ಮಾಡ್ತಾರೆ? ಎತ್ಕೊಂಡೋಗಿದ ತಕ್ಷಣ. ನಾನು ಹೇಳ್ತಾ ಇರೋದು ಆತ್ಮಕ್ಕೆ, ಅದು ಹಾಸ್ಪಿಟ್ಲು. ನಾನು ಇಲ್ಲಿ ಫಾಸ್ಟ್ ಬಂದು ವಾಕ್ಯ ಹೇಳುವಾಗ ಕೂತ್ಕೊಂಡು ಬಾಲಾಗುವಂತಂದ್ರೆ ನಾನು ಅವಾಗ್ಲೂ ಕೂಡ ವಿವರಿಸ್ತೇನೆ. ಯಾರು ಸಿಂಪಲ್ ಆಗಿ ವಾಕ್ಯ ಕೇಳ್ತಾ ಇದ್ದಿದ್ದೀನ? ಏನೋ ಕೇಳ್ಬೇಕಂತ ಕೇಳ್ತಾ ಇಲ್ಲ, ಭಾರಿ ಇಂಟ್ರೆಸ್ಟೆಡ್ ಆಗಿ ಕೇಳು. ಆಮೇನ್. ಇವತ್ತಿಂದ ಹೋಗಿ ನಿನ್ ಜೀವನದಲ್ಲಿ ವಾಕ್ಯಕ್ಕೆ ಇಂಪಾರ್ಟೆಂಟ್ ಕೊಡು. ವಾಕ್ಯನ ಗಟ್ಟಿಯಾಗಿ ಇಡ್ಕೊ. ವಾಕ್ಯನ ಓದಿದ್ರೆ ಏನು ಮಾಡಬೇಡ. ವಾಕ್ಯನ ಇನ್ನೊಬ್ರಿಗೆ ಹೇಳು. ಇನ್ನೊಂದು ವಾಕ್ಯದಲ್ಲಿ ನಾನು ಮುಗಿಸ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಾಗಿದೆ? ನೀರು, ವಾಕ್ಯ ನೀರಾಗಿದೆ, ಗ್ಲೂಕೋಸ್ ಆಗಿದೆ ಎಲ್ಲ. ಆಮೇನ್. ಎಷ್ಟು ಪಾಸ್ಟ್ಗಳು ಸಾಕ್ಷಿ ಗೊತ್ತಾ? ಎಷ್ಟು ವಿಶ್ವಾಸಿಗಳು ಪ್ರೇಯರ್ ಮಾಡೋಕೆ ಎದ್ದು ಕುತ್ಕೊಂಡ್ಬಿಡ್ತಾರೆ. ಆಮೇನ್, ಹಲ್ಲೆಲೂಯಾ. ಎಷ್ಟೋ ಸರ್ ನಾನು ಕುತ್ಕೊಂತೀನಿ, ನೀರು ಕೂಡ ಕುಡಿದಿರ ಕುತ್ಕೊಂಡಿರ್ತೀನಿ, ಏನು ತಲೆ ಸುಟ್ಟು ಸಪ್ಪಗಾಗೋದು ಇನ್ನೇನು ಆಗಿರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ನೀರಾಗಿದೆ, ಅರಗಿಸ್ಕೊಳ್ತೇನೆ. ದೇವರ ವಾಕ್ಯ ಅರಗಿಸ್ಕೊಳ್ಳೋದಕ್ಕೆ ನಿಮಗೆ ನೀರು ಬೇಕು. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ದೇವರ ವಾಕ್ಯ ಸಹನೆ ಆಗಿದೆ. 3 ಓದಿ. ಸಹನತೆಯನ್ನು ಕೊಡ್ತದೆ. ಸಹನ ಉಳ್ಳ ವಾಕ್ಯ. ಸಹನತೆ ಅಂದ್ರೆ ಏನು ಗೊತ್ತಾ? ಸಾಫ್ಟ್, ರಫ್ ಅನ್ನೋದೇ ಅಲ್ಲಿ, ಆಮೇಲೆ ಹಾರ್ಡ್ ಅನ್ನೋದೇ ಅಲ್ಲಿ, ಕಚ್ಚಿ ಬಿಚ್ಚಿ ಅನ್ನೋದೇ ಅಲ್ಲಿ, ಏಕ್ ಮಾರ್ ದೋತುಗುಡ ಅನ್ನೋದೇ ಇಲ್ಲ. ಸಾರಿ, ಆಡು ಭಾಷೆಯಲ್ಲಿ ಹೇಳ್ತೀನಿ, ಅರ್ಥ ಆಗಲಿ ಅಂತ. ಸಹನತೆ ಬಂದ್ಬಿಡ್ತದೆ.
ಸಹನತೆಗೆ ಸಮಾನವಾಗಿದೆ ದೇವರ ವಾಕ್ಯ, ಸರಳತೆಗೆ ಸಮಾನವಾಗಿದೆ. ಓದಿ 3:10 ಓದಿ. ಪ್ರಕಟಣೆ ಗ್ರಂಥ, ಪ್ರಕಟಣೆ 3:10. ನೀನು ನನ್ನ ಸಹನ ವಾಕ್ಯವನ್ನ ಬಂದ್ಬಿಡ್ತು. ಸಾಕು ಸಿಸ್ಟರ್, ವಾಕ್ಯದ ಮುಂದ್ಗಡೆ ಏನಿದೆ? ಸಹನಗೆ ಸಮಾನವಾಗಿದೆ. ಈ ವಾಕ್ಯ ನಿನ್ನಲ್ಲಿದ್ರೆ ಸಹನತೆ ಬರ್ತದೆ, ಇಲ್ಲಂದ್ರೆ ಗಜ್ಜಿ ಬಿಜ್ಜಿ ಅಂತಿರ್ತೀವಿ. ಆಮೇನ್ ಆಮೇನ್. ಸಾಧು ಮನಸ್ಸು, ಸಹನತೆ ನಿನ್ನಲ್ಲಿ ಇರ್ಬೇಕಂದ್ರೆ, ನಿಧಾನವಾಗಿ ಮಾತಾಡಿ ಕರೆಕ್ಟ್ ಉತ್ತರ ಕೊಡ್ಬೇಕಂದ್ರೆ, ಕೋಪ ಬರ್ದಿರಂಗೆ ಟೆನ್ಷನ್ ಮಾಡ್ಕೊಂಡಿರಿ ಇರ್ಬೇಕಾದ್ರೆ, ಸಹನ ವಾಕ್ಯ ನಿನ್ನಲ್ಲಿ ಇದ್ರೆ ಯೇಸು ಕ್ರಿಸ್ತನ ಸಹನತೆ ನಿನ್ನಲ್ಲಿರ್ತದೆ. ಸರಳ ಸ್ವಭಾವ ನಿನ್ನಲ್ಲಿ ಬಂದ್ಬಿಡ್ತದೆ. ಪ್ರತಿಯೊಂದನ್ನ ಸಮಾಧಾನವಾಗಿ ನಿಭಾಯಿಸ್ತೀಯ. ನೋಡ್ತೀನಿ ಇನ್ಮೇಲೆ ಈ ವಾಕ್ಯನಿಟ್ಟು ನಿನ್ನ ಹತ್ರ ಕೇಳ್ಬಿಡ್ತೀನಿ. ಆಮೇನ್, ಹಲ್ಲೆಲೂಯಾ. ಸೊ ಇವತ್ತು ಬೈಬಲ್ ಸ್ಟಡಿ ಕ್ಯಾನ್ಸಲ್ ಮಾಡುವಂತ ಸೈತಾನ ಹೇಳಿದ್ದ. ಸ್ಟಾರ್ಟ್ ಮಾಡಂತ ಯಾರು ಹೇಳಿದ್ರು? ನಿಮ್ಮ ಅದೃಷ್ಟ, ನಿಮ್ಮ ಅದೃಷ್ಟ. ಯಾರ್ಯಾರು ಕೂಡಿ ಬಂದಿದ್ರು ದೇವ್ರು ಕರ್ಕೊಂಡ್ಬಂದು ನಿನ್ನನ್ನ ಫಲಪಡಿಸ್ತಾ ಇದ್ದಾರೆ. ಸೊ ನಾನು ಹೇಳ್ತೀನಿ, ಈ ಬೈಬಲ್ ಸ್ಟಡಿ ನಿಮಗೆ ಪ್ರಯೋಜನಕರವಾಗಿದೆ. ನಾಳೆಯಿಂದ ವಾಕ್ಯಕ್ಕೆ ನೀವು ಈ ಕ್ಷಣದಿಂದಲೇ ಇಂಪಾರ್ಟೆಂಟ್ ಕೊಡ್ತೀರಾ. ಅಲ್ಲಿ ಹೋಗ್ಬಿಟ್ಟು ಪ್ರೇಯರ್ ಮಾಡಿ ಅಂತ ಎಷ್ಟು ಜನ ಮಾಡಿದ್ರೆ? ಹಲ್ಲೆಲೂಯಾ ಮಾಡ್ಬೇಕು. ಹೋಮ್ ವರ್ಕ್ ಏನ್ ಕೊಟ್ರೆ ಅದು ಮಾಡ್ಬೇಕು. ಕ್ಲಾಸ್ ವರ್ಕ್ ಅಲ್ಲಿ ಹೇಳಿದ್ದು ಕ್ಲಾಸ್ ಅಲ್ಲಿ, ಹೋಮ್ ವರ್ಕ್ ಹೇಳಿದ್ದು ಹೋಮ್ ಅಲ್ಲಿ, ಮನೇಲಿ ಮಾಡ್ಬೇಕು. ಅದು ನಿನಗೆ ಹೇಳೋದು ದೇವರ ಆತ್ಮ ಹೇಳೋದು. ಈಗ ತಾನು ಹೇಳಿಲ್ವಾ? ದೇವರ ಆತ್ಮ ವಾಕ್ಯ ಹೇಳ್ತಾನೆ. ದೇವರ ಆತ್ಮ ಹೇಳಿದ್ರೆ ಚರ್ಚೆಯಲ್ಲಿ ವಾಕ್ಯ, ಪಾಸ್ಟ್ ಗೀಸ್ಟ್ ಹೇಳಿದ್ರೆ ಯಾರು ಚೇಂಜ್ ಆಗಲ್ಲ, ಒಬ್ರು ಚೇಂಜ್ ಆಗಲ್ಲ. ಶೋರ್ ಹೇಳ್ತೀನಿ. ಆಮೇನ್.